Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. ಒಂದು ಹಾಡು ನೆನಪಿಗೆ ಬರ್ತದೆ. ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ ತಂದೆ ದೇವರೇ, ನಾನಿನ್ನ ಪ್ರೀತಿಸುವೆ ಸುದೇವರೇ, ನಾನಿನ್ನ ಪ್ರೀತಿಸುವೆ ಸುದೇವರೇ, ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ ಯೇಸುದೇವರೇ, ನಾನಿನ್ನ ಪ್ರೀತಿಸುವೆ ಪವಿತ್ರ ಆತ್ಮರೇ, ನಾನಿನ್ನ ಪ್ರೀತಿಸುವೆ ಪವಿತ್ರ ಆತ್ಮರೇ, ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ ಪವಿತ್ರ ಆತ್ಮರೇ. ಹೌದು ಪ್ರಿಯರೇ, ನಾನಿನ್ನ ಪ್ರೀತಿಸುವೆ, ನಾನು ನಿನ್ನನ್ನ ಪ್ರೀತಿಸುವೆ. ದೇವರನ್ನ, ಯೇಸುಸ್ವಾಮಿಯನ್ನ, ಪವಿತ್ರಾತ್ಮರನ್ನ ನುಡಿಯುವಂತಹ ಮಾತು. ಪ್ರಿಯ, ಇವತ್ತು ನಾವು ಒಂದು ವಿಷಯನ ನೋಡ್ತೀವಲ್ಲ, ನಾವು ಕಳೆದ ದಿನದಿಂದ ನಾವು ಪ್ರೀತಿಯನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ನಿನ್ನೆ ನಾವು ಧ್ಯಾನಿಸಲಿಕ್ಕೆ ಪವಿತ್ರ ಆತ್ಮರು ಸಹಾಯ ಮಾಡಿದ್ರು. ಶತ್ರು ಪ್ರೇಮ ಅಂದರೆ ಏನು? ವಾಟ್ ಇಸ್ ದಿ ಎನಿಮಿ ಲವ್? ಇಲ್ಲ, ಲವ್ ಆಫ್ ಎನಿಮಿನ ಅಥವಾ ಎನಿಮಿ ಲವ್ ಗೊತ್ತಿಲ್ಲ. ಓಕೆ, ಶತ್ರು ಪ್ರೇಮ ಅಂದರೆ ಯಾವುದು ಎಂಬುದನ್ನ ನಿನ್ನೆ ಪವಿತ್ರ ಆತ್ಮರು ನಮಗೆ ಕಲಿಸಿಕೊಟ್ರು. ಪ್ರಿಯರೇ, ಈ ದಿನ ಅದೇ ವಾಕ್ಯಗಳನ್ನೊಳಗೊಂಡು ನಾವು ಧ್ಯಾನಿಸಲು ಪವಿತ್ರ ಆತ್ಮರು ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ದಿನದ ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆದರದಿಂದ ನಾನು ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ಪೀಸ್ ವಿತ್ ಯರ್ ಫ್ಯಾಮಿಲಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸುವೆ. ಅಥವಾ ನಾನು ಪ್ರೀತಿಸುವ ವ್ಯಕ್ತಿನ ನಾನು ನೋಡಿ ಹೇಳ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಬೇಕಾದ್ರೆ ಉತ್ತರ ಏನು ಬರ್ತದೆ? ಇಲ್ಲ, ನಾನು ನಿಮ್ಮನ್ನು ಪ್ರೀತಿಸೋದಿಲ್ಲ ಅಂತ ಹೇಳ್ಬೋದು. ಹೌದು, ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಹೇಳ್ಬೋದು. ಅಯ್ಯೋ, ನನಗೆ ಹಾಗೆ ಮನೋಭಾವನೆ ಇಲ್ಲ ಅಂತ ಹೇಳ್ಬೋದು. ಅಂದರೆ ಆ ಪ್ರೀತಿಯ ಮೌಲ್ಯ ಅರಿವಿಲ್ಲ ಎಂಬುದಾಗಿ ಅರ್ಥ. ಪ್ರಿಯರೇ, ಈ
ಇವತ್ತು ನಾವು ನೋಡ್ತೇವೆ ನಮ್ಮ ಹಿಂದೂ ಸಹೋದರರು ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಶಿವರಾತ್ರಿ ಎಂಬುದಾಗಿ. ಶಿವರಾತ್ರಿ ಎಂಬಂತ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಹಾಗೆ ಇದೇ ಹಬ್ಬವನ್ನ ನನ್ನ ಮುಸ್ಲಿಂ ಸಹೋದರರು ಸಹ ಆಚರಿಸ್ತಾರೆ. ರಾತ್ರಿ ಜಾಗರಣೆ ಮಾಡಿ ರಾತ್ರಿ ಎಲ್ಲ ಮಲಗುವುದಿಲ್ಲ. ಹಾಗೆ ನಮ್ಮ ಹಿಂದೂ ಸಹೋದರರು ಸಹ ಈ ಶಿವರಾತ್ರಿ ದಿನ ಮಲಗುವುದಿಲ್ಲ. ನಾವು ನೋಡಬಹುದು ಮುಸ್ಲಿಂ ಸಹೋದರರ ಆ ದೇವಾಲಯದಲ್ಲಿ ನಮಾಜ್ ಮಾಡುವಂತ ಸ್ಥಳದಲ್ಲಿ ಒಂದು ಚಿಹ್ನೆ ಇದೆ, ಕೈಯಿನ ಚಿಹ್ನೆ, ಕೈ ಗುರುತು. ಆ ಕೈಯನ್ನ ಅವರು ಸ್ಮರಿಸ್ತಾರೆ. ಕೈಯ ಒಂದು ಸಂಕೇತವನ್ನು ಇಟ್ಕೊಂಡಿದ್ದಾರೆ ಅವರ ಮಸೀದಿಯಲ್ಲಿ. ಬೇರೆ ಈ ಕೈಯ ಸಂಕೇತ ದೇವರು ಅವರಿಗೆ ಇರು ನಾನು ಬರ್ತೇನೆ, ಇರು ನೀನು ಇರು, ನಾನು ಬರೋ ತನಕ ನೀನು ಇರು, ನಾನು ಬರ್ತೇನೆ ಎಂಬುದಾಗಿ ಕೈಯನ್ನು ತೋರಿಸಿದಂತ ಒಂದು ಸಂಕೇತ. ಅದಕ್ಕಾಗಿ ಇನ್ನು ಈಸಾ ನಬಿ ಬಂದಿಲ್ಲ, ಈಸಾ ನಬಿ ಬರ್ತಾರೆ, ಈಸಾ ಸಲಾಂ ಬರ್ತಾರೆ ಎಂಬುದಾಗಿ ಕಾಯ್ತಾ ಇದ್ದಾರೆ. ರಬಿಗಾಗಿ ಕಾಯ್ತಾ ಇದ್ದಾರೆ. ಇದ್ರು ರಬಿ, ಆದ್ರೆ ಹೋದ್ರು ಅವರು ಸಾಯ್ಲಿಲ್ಲ. ಆದ್ರೆ ಬರ್ತೀನಿ ಅಂತೇಳಿ ಹೋಗಿದ್ದಾರೆ, ಅದರಿಂದ ಅವರಿಗಾಗಿ ಕಾಯ್ತಾ ಕೂತ್ಕೊಂಡಿದ್ದಾರೆ. ಇವತ್ತು ಶಿವ ರಾತ್ರಿ ಎಲ್ಲ ಅವರು ಧ್ಯಾನ ಜಾಗರಣೆ ಮಾಡ್ತಾರೆ. ನಮ್ಮ ಹಿಂದೂ ಸಹೋದರರು ಉಪವಾಸ ಮಾಡಿ ಜಾಗರಣೆ ಮಾಡ್ತಾರೆ. ಅಂದ್ರೆ ಅರ್ಥ ಯಾಕೆ ಜಾಗರಣೆ ಮಾಡ್ತಾರೆ ಅಂದ್ರೆ, ದೇವರೊಡನೆ ನಾನಿದ್ದೇನೆ, ದೇವರಿಗಾಗಿ ನಾನು ಕಾಯುತ್ತೇನೆ. ದೇವರಲ್ಲಿ ನಾನಿದ್ದು ದೇವರೊಂದಿಗೆ ನನ್ನ ದೇವರನ್ನ ನಾನು ಕಾಯ್ತೇನೆ. ಉಪವಾಸ, ದೇವರೊಡನೆ ವಾಸ ಮಾಡುವಂತಹ ರಾತ್ರಿ. ಶಿವ ಬರ್ತಾನೆ, ದೇವರು ಬರ್ತಾರೆ. ಆ ದೇವರು ಬರುವಂತಹ ದಿನದಲ್ಲಿ ಅವನೊಡನೆ ವಾಸ ಮಾಡ್ತಾನೆ. ದೇವರು ಬರ್ತಾರೆ. ಹಾಗೆಯೇ ನಾವು ನೋಡ್ತೇವೆ, ದೇವರು ಬರ್ತಾರೆ ಅಂತ ಹೇಳೋದಿಲ್ಲ, ಇರು ನಾನು ಬರ್ತೀನಿ ಅಂತಾನು ಹೇಳಲಿಲ್ಲ. ಯೇಸು ದೇವರು ಬಂದಿದ್ದಾರೆ ಎಂಬುದಾಗಿ ನಾವು ಹೇಳ್ತೇವೆ. ಯೇಸು ಸ್ವಾಮಿ ಬಂದಿದ್ದಾರೆ, ದೇವರು ಬಂದಿದ್ದಾರೆ ಎಂಬುದಾಗಿ ನಾವು ನಂಬ್ತೇವೆ. ಆದರೆ ಮೂವರನ್ನು ನಾವು ನೋಡುವಾಗ ಪ್ರತಿಯೊಬ್ಬರು ದೇವರಿಗಾಗಿ ಕಾಯ್ತಾರೆ. ದೇವರ ಆ ಒಂದು ಭಕ್ತಿಯಲ್ಲಿ ಅವರು ರಾತ್ರಿ ಜಾಗರಣೆಯಲ್ಲಿ ದೇವರನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಪ್ರಿಯರೇ, ಇಷ್ಟಕ್ಕೂ ಯಾಕೆ ಎಲ್ಲರೂ ಒಂದಾಗಿ ಸೇರ್ತಾರೆ? ಎಲ್ಲರೂ ಒಂದಾಗಿ ಸೇರಿ ರಾತ್ರಿ ಉಪವಾಸ ಮಾಡ್ತಾರೆ. ಹಿಂದೂ ಸಹೋದರರ ದೇವಾಲಯದಲ್ಲಿ ಈ ದಿನ ನೋಡೋದಾದ್ರೆ ಎಲ್ಲ ದೇವಾಲಯದಲ್ಲಿ ಬಾಗಿಲು ತೆಗೆದಿರ್ತದೆ. ರಾತ್ರಿ ಇಡೀ ಬಾಗಿಲು ತೆಗೆದಿರ್ತದೆ. ಹರಿಕಥೆಗಳಂತೆ, ಪ್ರಾರ್ಥನೆಗಳಂತೆ, ಪೂಜೆಗಳಂತೆ, ಪುರಸ್ಕಾರಗಳಂತೆ. ಸೊ ಯಾರು ಮಲಗೋದಿಲ್ಲ. ಅವರ ಭಕ್ತಿಯ ಭಾವೈಕ್ಯತೆಯನ್ನ ತೋರ್ಪಡಿಸುವಂತಹ ಒಂದು ದಿನವಾಗಿದೆ ಈ ದಿನ. ಎಲ್ಲರೂ ಪ್ರೀತಿಯಲ್ಲಿ ಒಂದಾಗ್ತಾರೆ. ಸೊ ಆಲ್ ಆರ್ ಗ್ಯಾದರ್ ಲವ್. ಎಲ್ಲರೂ ಪ್ರೀತಿಯಲ್ಲಿ ಒಂದಾಗ್ತಾರೆ. ನಾವು ಸಹ ಪ್ರೀತಿಯಲ್ಲಿ ಈಸ್ಟರ್ಗೆ, ಕ್ರಿಸ್ಮಸ್ಗೆ, ಚರ್ಚಲ್ಲಿ ಹಬ್ಬಕ್ಕೆ ಎಲ್ಲದಕ್ಕೂ ನಾವು ಒಂದಾಗ್ತೇವೆ. ಪ್ರೀತಿಯಲ್ಲಿ ಒಂದಾಗ್ತೇವೆ, ಆದರೆ ನಮ್ಮಲ್ಲಿ ಪ್ರೀತಿ ಇಲ್ಲ. ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಎದುರುಗಡೆ ಬಂದರೂ ಮಾತನಾಡೋದಿಲ್ಲ. ಒಂದು ಅನಾರೋಗ್ಯ ಅಂದ್ರೆ ಹೋಗಿ ನೋಡೋದಿಲ್ಲ. ಯಾಕೆಂದರೆ ಪ್ರೀತಿಯನ್ನು ಕಂಡುಕೊಂಡ ಜನಾಂಗ, ಅಂದರೆ ಪ್ರೀತಿಯ ಬಗ್ಗೆ ದೇವರು ಮಾತನಾಡಿದರು ಎಂಬುದಾದರೆ ಅದು ಕ್ರೈಸ್ತರೊಂದಿಗೆ ಮಾತ್ರ. ಪ್ರೀತಿಯ ಬಗ್ಗೆ ದೇವರು ಮಾತನಾಡಿದರು ಎಂಬುದಾದರೆ ಅದು ನಾವು ಕ್ರೈಸ್ತರಾಗಿರೋ ನಮ್ಮ ಮುಂದೆ ಮಾತ್ರ ಎಂಬುದನ್ನು ನಾವು ಬೈಬಲ್ ಶ್ರೀಪುಟದ ಮೂಲಕವಾಗಿ ನಾವು ಕಲಿತುಕೊಳ್ತೇವೆ. ನಿನ್ನೆ ನಾವು ಧ್ಯಾನಿಸಿದೆವು, ನಿಮ್ಮನ್ನು ದ್ವೇಷಿಸುವವರನ್ನ ಸತ್ಕರಿಸಿರಿ. ಯಾರೆಲ್ಲ ನಿಮ್ಮನ್ನು ದ್ವೇಷಿಸ್ತಾರೋ ಅವ್ರನ್ನ ಸತ್ಕರಿಸಿರಿ. ಮನೆಗೆ ಕರೆದು ಊಟ ಕೊಡಿ, ಅವ್ರನ್ನ ಕರ್ಕೊಂಡೋಗಿ ಹೋಟೆಲ್ಗೆ ಹೋಗಿ. ಸೊ ಹೇಗೆ ಇರಲಿ ಅವನ ಸತ್ಕಾರ ಮಾಡ್ತಾ ಇರಿ.
ಜ್ಞಾನಸಭಾ ಸಂದೇಶ 6ನೇ ಅಧ್ಯಾಯ 28ನೇ ವಾಕ್ಯ. ಇನ್ನೊಂದು ಯೇಸು ಸ್ವಾಮಿ ವಿಭಿನ್ನವಾಗಿ ಹೇಳ್ತಾರೆ, ನಿಮ್ಮನ್ನು ಶಪಿಸುವವರನ್ನ ಆಶೀರ್ವದಿಸಿರಿ, ನಿಮ್ಮನ್ನ ಯಾರು ಶಪಿಸ್ತಾರೋ ಅವರನ್ನು ಆಶೀರ್ವದಿಸಿರಿ. ಎಷ್ಟು ಜನ ನಾವು ಶಪಿಸಿದವರನ್ನ ಆಶೀರ್ವದಿಸ್ತೇವೆ? ಎಷ್ಟು ಜನ ನಮ್ಮನ್ನ ಶಪಿಸಿದವರನ್ನ ನಾವು ಆಶೀರ್ವದಿಸ್ತಾ ಇದ್ದೇವೆ, ಆಶೀರ್ವದಿಸಿದ್ದೇವೆ? ಶಪಿಸೋರ ಜೊತೆ ನಾವು ಯುದ್ಧ ಮಾಡಿರೋದೇ ಹೆಚ್ಚು, ಶಪಿಸಿದವರ ಜೊತೆ ಹೋರಾಟ ಮಾಡಿರೋದೇ ಹೆಚ್ಚು. ಶಪಿಸುವವರನ್ನ ನಾವು ಬಿಟ್ಟಿದ್ದೇವೆ ಅಂದ್ರೆ ಅದು ತುಂಬಾ ದೊಡ್ಡ ಅದ್ಭುತ. ಯೇಸು ಸ್ವಾಮಿ ಮಾಡಿದಕ್ಕಿಂತ ದೊಡ್ಡ ಅದ್ಭುತ. ಶಪಿಸ್ತಾ ಇದ್ದೇವೆ, ಶಪಿಸುವವರೊಡನೆ ಸೇರಿ ನಾವು ಶಪಿಸ್ತಾ ಇದ್ದೇವೆ. ಶಪಿಸುವವರೊಡನೆ ಸೇರಿ ನಾವು ಶಪಿಸ್ತಾ ಇದ್ದೇವೆ. ಹೇಗೆ ಸಾಧ್ಯ? ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಶಪಿಸುವವರನ್ನ ಆಶೀರ್ವದಿಸಿರಿ. ಯಾರು ನಿಮ್ಮನ್ನ ನಿಂದಿಸ್ತಾರೋ ಅವರಿಗಾಗಿ ಪ್ರಾರ್ಥಿಸಿರಿ. ಈ ಎರಡೂ ವಾಕ್ಯಗಳನ್ನ ನಾವು ಧ್ಯಾನಿಸ್ತೇವೆ ಎಂಬುದಾದರೆ, ಕ್ರಿಸ್ತಿಯ ಜೀವನದಲ್ಲಿ ಕ್ರೈಸ್ತರಾಗಿ ಜೀವಿಸುತ್ತಿರುವಂತಹ ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೇವೆ ಎಂಬುದನ್ನ ನಾವಾಗಿ ನಾವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬೇರೆ ಯಾರು ಹೇಳ್ಬೇಕಾಗಿಲ್ಲ, ಬೇರೆ ಯಾರು ಇದನ್ನ ಕುರಿತು ಹೇಳ್ಬೇಕಾಗಿಲ್ಲ. ನಮಗೆ ಚೆನ್ನಾಗಿ ಗೊತ್ತು, ನಾವು ನಿಜವಾಗಿಯೂ ಶಪಿಸ್ತಾ ಇರೋರನ್ನ ಆಶೀರ್ವದಿಸ್ತಾ ಇದ್ದೇವಾ, ನಿಂದಿಸುವವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಂತ. ಶಪಿಸೋರ್ನ ನಾವು ಶಪಿಸ್ತಾ ಇದ್ದೇವೆ, ನಿಂದಿಸುವವರನ್ನ ಇನ್ನೂ ನಾವು ನಿಂದಿಸ್ತಾ ಇದ್ದೇವೆ. ನಮ್ಮ ಬಗ್ಗೆ ಮಾತನಾಡಿದವರನ್ನ ಕುರಿತು ನಮ್ಮ ಬಗ್ಗೆ ಕೆಲವರು ಮಾತನಾಡಿದ್ರೆ ಅವರ ಬಗ್ಗೆ ಇಲ್ಲ ಸಲ್ಲದರ ಬಗ್ಗೆ ಅಥವಾ ಅವರ ಜೀವನದಲ್ಲಿ ನಡೆದು ಹೋದ ಬಗ್ಗೆ, ಅವರ ಹಳೆಯ ಕಾಲದಲ್ಲಿ ನಡೆದು ಹೋದ ಕತೆ ಎಲ್ಲವನ್ನ ಹೊರಗೆ ಹಾಕ್ತೇವೆ. ಶಪಿಸುವವರನ್ನ ನಾವು ಆಶೀರ್ವದಿಸ್ತಾ ಇಲ್ಲ, ನಿಂದಿಸುವವರಿಗಾಗಿ ಪ್ರಾರ್ಥಿಸ್ತಾ ಇಲ್ಲ, ನಿಂದಿಸುವವರನ್ನ ನಾವು ದೂಷಿಸ್ತಾ ಇದ್ದೇವೆ. ನಿಂದಿಸುವವರನ್ನ ನಾವು ದೂಷಿಸ್ತಾ ಇದ್ದೇವೆ. ಹೀಗಿರುವಾಗ ನಾನು ದೇವರ ಮಗಳ. ಇವತ್ತು ನಮಗೆ ಯಾರಾದ್ರೂ ಒಂದು ಮಾತನ್ನು ಹೇಳಿದ್ರೆ ನಾವು 10 ಮಾತು ಹೇಳ್ತೇವೆ, 10 ಮಾತು ಹೇಳಿದ್ರೆ ನಾವು 20 ಮಾತು ಹೇಳ್ತೇವೆ. ಒಮ್ಮೆ ಏನಾದರೂ ನಮ್ಮನ್ನು ಶಪಿಸಿದ್ರೆ ಅಂದ್ರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ದೊಡ್ಡ ಜಗಳಗಳನ್ನ ಮಾಡ್ತೇವೆ. ಕಾರಣ, ನಾನು ದೇವರನ್ನ ಕಂಡುಕೊಂಡಿಲ್ಲ. ದೇವರನ್ನ ಕಂಡುಕೊಂಡಿದ್ದೇನೆ ವಾಡಿಕೆಯಾಗಿ ಅಷ್ಟೇ. ಯೇಸು ಸ್ವಾಮಿ ಹೇಳುವಂತಹ ಈ ಶತ್ರು ಪ್ರೇಮದ ಗೌಪ್ಯ ಇತಿಹಾಸದ ಪುಟದಲ್ಲಿ ಯಾರು ಹೇಳಲಿಲ್ಲ. ಯಾರ ಕೈಲಿ ಸಾಧ್ಯ? ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನ ಆಶೀರ್ವದಿಸಿರಿ, ನಿಮ್ಮನ್ನು ದ್ವೇಷಿಸುವವರಿಗೆ ಸತ್ಕಾರ ಮಾಡಿರಿ. ಎಷ್ಟು ಜನಕ್ಕೆ ಸಾಧ್ಯ? ಇದು ಮಾಡಲಿಕ್ಕೆ ತನ್ನ ಸಾಧ್ಯನಾ? ನಿಜವಾಗಿ ಇದನ್ನು ನಾವು ಶಿರಾವಹಿಸಲಿಕ್ಕೆ ಸಾಧ್ಯನಾ? ಎಷ್ಟು ಜನ ನಾವು ನಿಜವಾಗಿ ಇದನ್ನು ಶಿರಾವಹಿಸ್ತಾ ಇದ್ದೇವೆ? ಯೇಸು ಸ್ವಾಮಿ ಹೇಳಿದಂತ ಈ ಮುತ್ತಿನಂತ ಮಾತುಗಳನ್ನ ನಮ್ಮ ಜೀವನದಲ್ಲಿ ಎಷ್ಟು ಜನ ಇವುಗಳನ್ನ ನಾವು ಪಾಲಿಸ್ತಾ ಇದ್ದೇವೆ? ಹೌದು ಪ್ರಿಯರೇ, ನಮ್ಮ ಜೀವನಕ್ಕೆ ತೆಗೆದುಕೊಳ್ಳಬೇಕು ವಾಕ್ಯವನ್ನ ನಮ್ಮ ಜೀವನಕ್ಕೆ ತೆಗೆದುಕೊಳ್ಳಬೇಕು. ಬರೀ ಬೈಬಲ್ ಇರುವಂತಹ ವಾಕ್ಯನ ಬೈಬಲ್ ನಲ್ಲಿ ಓದುವುದಕ್ಕಾಗಿ ಎಲ್ಲ ತೆಗೆದುಕೊಳ್ಳುವುದು.
ನನ್ನ ಜೀವನಕ್ಕೆ ನಾನು ತೆಗೆದುಕೊಳ್ಳಬೇಕು. ಯೇಸು ಸ್ವಾಮಿ ಹೇಳಿದಂತ ಈ ವಾಕ್ಯಗಳು, ನಿನ್ನ ಶತ್ರುವನ್ನ ಪ್ರೀತಿಸು, ನಿನ್ನನ್ನು ದ್ವೇಷಿಸುವವರನ್ನು ಸತ್ಕರಿಸು, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸು, ನಿಮ್ಮನ್ನು ನಿಂದಿಸಿರುವವರಿಗಾಗಿ ಪ್ರಾರ್ಥಿಸು. ಈ 4 ಅಂಶಗಳು ನನ್ನ ಜೀವನದಲ್ಲಿ ಇದೆಯಾ? ಈ 4 ಅಂಶಗಳು ನಮ್ಮ ಜೀವನದಲ್ಲಿ ಇದೆ ಎಂಬುದಾದರೆ ನಿಜವಾಗಿಯೂ ನಾವು ದೇವರಿಗೆ ಪ್ರೀತಿ ಪಾತ್ರರಾಗಿದ್ದೇವೆ, ದೇವರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ದೇವರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ ಶತ್ರು ಪ್ರೇಮದ ಬಗ್ಗೆ ವಿವರಿಸುವಂತಹ ವಿವರಣೆ ಅತಿ ಸೊಗಸಾದದ್ದು. ಎಷ್ಟರ ಮಟ್ಟಿಗೆ ಯೇಸು ಸ್ವಾಮಿ ತನ್ನ ಮಕ್ಕಳನ್ನ ಪ್ರೀತಿಸಿದರೋ ಅಷ್ಟರ ಮಟ್ಟಿಗೆ ನಾವು ಸಹ ಇತರರನ್ನ ಪ್ರೀತಿಸಬೇಕು ಎಂಬುದನ್ನ ಯೇಸು ಸ್ವಾಮಿ ತೋರ್ಪಡಿಸ್ತಾ ಇದ್ದಾರೆ. ಆ ಪ್ರೀತಿ ಕೇವಲ ಒಂದು ಕಾಲ್ಪನಿಕವಾಗಿ ಅಥವಾ ಒಂದು ವಾಡಿಕೆಯಾಗಿ ಅಥವಾ ಒಂದು ಕರ್ತವ್ಯವಾಗಿ ಇರದೆ, ಅದು ನಿಜವಾಗಿಯೂ ನನ್ನ ಜೀವನದಲ್ಲಿ ಕ್ರೈಸ್ತನಾಗಿರುವ ನನ್ನಲ್ಲಿ ಕ್ರಿಸ್ತಿಯ ವಿಶ್ವಾಸವನ್ನು ತೋರಿಸುವ ಪ್ರತಿಬಿಂಬವಾಗಿರಬೇಕು ಎಂಬುದನ್ನ ನಾವು ಕಂಡುಕೊಳ್ಬೇಕು. ದೇವರೇ ಪ್ರೀತಿ, ದೇವರೇ ಪ್ರೀತಿ. ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ದೇವರು ತನ್ನ ಪ್ರೀತಿಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದರು. ಇವತ್ತಿಗೂ ಈ ಕ್ಷಣದಲ್ಲಿ ದೇವರು ತಮ್ಮ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರು ತನ್ನ ಪ್ರೀತಿಯನ್ನು ತಮ್ಮ ಮಕ್ಕಳಾಗಿರುವ ನಮ್ಮ ಮೇಲೆ ವ್ಯಕ್ತಪಡಿಸ್ತಾನೇ ಇದ್ದಾರೆ. ಎಷ್ಟು ಜನ ಈ ಪ್ರೀತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ? ಎಷ್ಟು ಜನ ಈ ಪ್ರೀತಿಯನ್ನು ನಮ್ಮ ಸ್ವಂತವಾಗಿಸಿಕೊಂಡಿದ್ದೇವೆ? ಎಷ್ಟು ಜನ ಈ ಪ್ರೀತಿಯನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ತಾ ಇದ್ದೇನೆ? ಕ್ರೈಸ್ತನಾಗಿರುವ ನಾನು, ಪ್ರಭು ಯೇಸು ನನಗೆ ಕೊಟ್ಟಂತಹ ಈ ವಾಕ್ಯವನ್ನ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾ ಈ 4 ಕಾರ್ಯಗಳನ್ನ, ಶತ್ರುವನ್ನ ಪ್ರೀತಿಸುವುದು, ದ್ವೇಷಿಸುವವರನ್ನ ಸತ್ಕರಿಸುವುದು, ಶಪಿಸುವವರನ್ನ ಆಶೀರ್ವದಿಸುವುದು, ನಿಂದಿಸುವವರನ್ನ ಪ್ರಾರ್ಥಿಸುವುದು, ಇಷ್ಟೂ ಕಾರ್ಯಗಳನ್ನು ಮಾಡುತ್ತಾ ಇರುವಂತಹ ವ್ಯಕ್ತಿಗಳು ನಾವು ಆಗಿದ್ದೇವ? ಹೌದು ಪ್ರಿಯರೇ, ಈ ಕಾರ್ಯಗಳು ನಮ್ಮಲ್ಲಿ ಬರುವಾಗ ಮಾತ್ರವೇ ಪ್ರೀತಿ. ಅಂದರೆ ಒಟ್ಟಾರೆಯಾಗಿ ದೇವರಿದ್ದಾರೆ ನಮ್ಮೊಟ್ಟಿಗೆ ಅಂತ. ಈ 4 ಕಾರ್ಯಗಳಲ್ಲಿ ವ್ಯತ್ಯಾಸ ಬಂದ್ರೂ ನನಗೆ ಪ್ರೀತಿ ಇಲ್ಲ ಅಂತೇಳಿ ಅಂತ ನಾನು ಹೇಳಿದೆ. ದೇವರು ಎಷ್ಟು ಪ್ರೀತಿಸ್ತಾ ಇದ್ದಾರೆ ನಮ್ಮನ್ನ. ನಾನು ಮೊನ್ನೆ ಹೇಳಿದೆ, ಪ್ರೀತಿಯ ಕೊಡುಗೆ ಕ್ಷಮೆ. ಪ್ರೀತಿಯ ಕೊಡುಗೆ ಕ್ಷಮೆ ಎಂಬುದಾಗಿ. ಹೀಗೆ ಪ್ರೀತಿ ಎಲ್ಲವನ್ನ ಸಹಿಸುವಂಥದ್ದು. ಪ್ರೀತಿಸಬೇಕು. ದೇವರು ನಮ್ಮನ್ನ ಪ್ರೀತಿಸುವಂತೆ ನಾವು ಪ್ರೀತಿಸಬೇಕು. ದೇವರ ಪ್ರೀತಿಯಂತೆ ನಮ್ಮ ಪ್ರೀತಿಯಾಗಬೇಕು. ದೇವರ ಪ್ರೀತಿಯನ್ನು ನಮ್ಮ ಸ್ವಂತ ಜೀವನದಲ್ಲಿ ನಾವು ಕಾಣಬೇಕು. ಹೇಗೆ? ಕ್ಷಮಿಸುವುದರ ಮೂಲಕ. ಹೇಗೆ? ಪ್ರೀತಿಸುವುದರ ಮೂಲಕ. ಹೇಗೆ? ಸತ್ಕರಿಸುವುದರ ಮೂಲಕ. ಹೇಗೆ? ಪ್ರಾರ್ಥಿಸುವುದರ ಮೂಲಕ. ಇವಾಗ ನೋಡಿ, ಶತ್ರುಗಳಿಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ಅವರ ನಾಶ ಆಗ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೆಲವರು ನಾಶ ಆಗ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಸಾಯ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಆಕ್ಸಿಡೆಂಟ್ ಆಗ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವರು ನಮ್ಮ ಕಣ್ಣು ಮುಂದೆ ಇವ್ರು ತುಂಬಾ ರೋಗಿ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡ್ತೇವೆ ಅಂತಾನೆ ಹೇಳ್ಬೇಕು. ಒಬ್ಬನು ದುಃಖ ಪಡುವಾಗ, ಶತ್ರು ದುಃಖ ಪಡುವಾಗ ಅವನನ್ನು ನೋಡಿ ಕೈ ಚಪ್ಪಾಳೆ ತಟ್ತೇವೆ. ಹಾಗೆ ಆಯ್ತು ಎಂಬುದಾಗಿ ಹೇಳ್ತೇವೆ. ನನಗೆ ಮಾಡಿದ್ರಿಂದ ಹೀಗೆ ಆಯ್ತು ಅಂತ ಹೇಳ್ತೇವೆ. ಹೀಗೆ ಹಲವಾರು ವಿಧದಲ್ಲಿ ನಾವು ಸ್ವಂತ ಬುದ್ಧಿಯಿಂದ ಪ್ರೀತಿಯನ್ನು ತೊರೆದು, ಪ್ರೀತಿಯ ಮಮತೆಯನ್ನು ತೊರೆದು, ಪ್ರೀತಿಯ ಆ ಶ್ರೇಷ್ಠತೆಯನ್ನು ತೊರೆದು ನಾವು ಸ್ವಾರ್ಥಿಗಳಾಗಿ ಜೀವಿಸ್ತಾ ಇದ್ದೇವೆ. ಸತ್ಕಾರವಿಲ್ಲ, ಕ್ಷಮೆ ಇಲ್ಲ, ಆಶೀರ್ವಾದವಿಲ್ಲ, ಪ್ರಾರ್ಥನೆ ಇಲ್ಲ.
ಎಷ್ಟು ಜನ ನಾವು ನಿಜವಾಗಿಯೂ ನಮಗೆ ಶತ್ರುವಾಗಿರುವಂತಹ ವ್ಯಕ್ತಿಗಳನ್ನ ನೋಡಿ ನಾವು ಪ್ರಾರ್ಥಿಸಿದ್ದೇವೆ. ಎಷ್ಟು ಜನ ಪ್ರಾರ್ಥಿಸಿದ್ದೇವೆ. ಹೆಚ್ಚಾಗಿ ದೂಷಿಸಿರುವುದೇ ಹೆಚ್ಚು ಅಂತ ಕಾಣ್ತದೆ, ಶಪಿಸಿರುವುದೇ ಹೆಚ್ಚು ಅಂತ ಕಾಣ್ತದೆ. ನನಗೆ ಹೀಗೆ ಮಾಡಿದ ಅದರಿಂದ ನಾನು ಸರಿಯಾಗಿ ಪಾಠ ಕಲಿಸ್ತೇನೆ, ಇದನ್ನ ಮಾಡಿರ್ತೇವೆ ನಾವು. ಹಾಗೆ ಯೇಸುಸ್ವಾಮಿ ಮುಂದುವರಿಸ್ತಾ 29ನೇ ಅಧ್ಯಾಯ ವಾಕ್ಯದಲ್ಲಿ ಹೇಳ್ತಾರೆ, ತುಂಬಾ ಸೊಗಸಾಗಿ ಹೇಳ್ತಾರೆ. ನಾನು ಹೇಳಿದೆ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಯಾರು ರೆಡಿ ಇದ್ದೇವೆ? ಯಾರು ರೆಡಿ ಇದ್ದೇವೆ? ಒಂದು ಕೆನ್ನೆಗೆ ಬಿಟ್ರೆ ಅಮ್ಮ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹೊಡಿಯಪ್ಪ ಈ ಕೆನ್ನೆಗೆ. ಎಷ್ಟು ಜನ ಇದ್ದೇವೆ ತೋರಿಸ್ಲಿಕ್ಕೆ? ಪಬ್ಲಿಕ್ ರೋಡಲ್ಲಿ ರಪಕ್ ಅಂತ ಒಂದು ಕೊಟ್ರೆ ಅಯ್ಯೋ ಯೇಸುವೇ ಸ್ತೋತ್ರ, ಹೊಡಿಯಪ್ಪ ಈ ಕೆನ್ನೆಗೆ. ಎಷ್ಟು ಜನ ಸಿದ್ಧರಾಗಿದ್ದೇವೆ? ಹೇಳಿ ಅಲ್ಲ. ವಾಕ್ಯ, ನಾವೆಲ್ಲ ದೇವರ ಮಕ್ಕಳು, ಯೇಸು ಸ್ವಾಮಿ ಮಕ್ಕಳು ಅಂತ ಹೇಳ್ತೇವೆ. ತುಂಬಾ ವಿಶ್ವಾಸಿಗಳು ನಾವೆಲ್ಲ. ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಸ್ವರ್ಗ ರಾಜ್ಯಕ್ಕೆ ಹೋಗಬೇಕು ಅಂತ ಆಸೆ ಇದೆ, ಸ್ವರ್ಗ ರಾಜ್ಯವನ್ನು ಅನುಭವಿಸಬೇಕು ಅಂತ ಆಸೆ ಇದೆ, ಎಲ್ಲ ಇದೆ, ಎಲ್ಲವೂ ಇದೆ. ಎಷ್ಟು ಜನ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡೆಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ? ಪ್ರಿಯರೇ, ನಾವು ಬಾಯಲ್ಲಿ ಹೇಳುವಂತಹ ಮಾತುಗಳು ಬೇರೆ, ಆದರೆ ವಾಸ್ತವಿಕವಾಗಿ ನಮ್ಮ ಸಮಯ, ನಮ್ಮ ಮುಂದೆ ಬರುವಂತಹ ವಿಷಯಗಳು ಬೇರೆ. ವಾಸ್ತವಿಕವಾಗಿ ನಮ್ಮ ಮುಂದೆ ಇಂತಹ ಒಂದು ಸನ್ನಿವೇಶಗಳು ಬರಬೇಕಾದ್ರೆ, ಅವರು ಒಂದು ಏಟು ಹೊಡಿಬೇಕಾದ್ರೆ 4 ಏಟು ಹೊಡಿತೇವೆ. ಆದ್ರೂ ಸಹ ಖಂಡಿತವಾಗಿ ಸಾಧ್ಯ. ಕಳೆದ ದಿನದಲ್ಲಿ ಒಂದು ವಯಸ್ಸಾದ ಒಂದು ತಂದೆ ಈ ಎತ್ತಿನ ಗಾಡಿಯಲ್ಲಿ ಮರಳು ಸಾಮಗ್ರಿಗಳನ್ನು ಒಡೆಯುವರು. ಒಂದು 50 ವರ್ಷ ಪ್ರಾಯ ಇರಬಹುದು ಅವರಿಗೆ. ಆದರೆ ಅವರನ್ನ ಸಾಮಗ್ರಿಯನ್ನು ತರಲಿಕ್ಕೆ ಹೇಳ್ತಾ ಇದ್ದಾರೆ ಒಂದು 70 ವರ್ಷ ಪ್ರಾಯದ ವ್ಯಕ್ತಿ. ಈ ಸಾಮಗ್ರಿಗಳನ್ನ ಮರಳು ಹೊಯ್ಗೆ ಇದೆಲ್ಲ ತರಬೇಕಾದ್ರೆ ಸ್ವಲ್ಪ ಏನೋ ಮಿಸ್ಟೇಕ್ ಬಂದ್ಬಿಡ್ತು. ತಕ್ಷಣ ಈ ವಯಸ್ಸಾದ ತಂದೆ ಈ ಗಾಡಿಯ ಮೇಲಿದ್ದಂತಹ ವ್ಯಕ್ತಿಯನ್ನ ಕುತ್ತಿಗೆ ಪಟ್ಟಿಯಲ್ಲಿ ಕೈ ಹಾಕಿ ಹೀಗೆ ಹಿಡಿದು ಹೊರಗೆ ಎಳೆದು ಕೆಪ್ಪೆಗೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಈ ಕೆಪ್ಪೆ, ಆ ಕೆಪ್ಪೆ, ಈ ಕೆಪ್ಪೆ, ಅಣ್ಣ 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 ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಘಟ, ಒಳ್ಳೆ ಶಕ್ತಿವಂತ ಮನುಷ್ಯ, 70 ವರ್ಷದ ತಂದೆ, ವಯಸ್ಸಾಗಿರುವಂತ ಒಂದು ಮುದುಕ, ಲೋಪದೋಷವನ್ನು ಕಂಡ ತಕ್ಷಣ ಹೊಡಿತಾ ಇದ್ದಾನೆ, ಕೆನ್ನೆಗೆ ಹೊಡಿತಾ ಇದ್ದಾನೆ. ಜನ ಹೇಳ್ತಾರೆ, ಯಾಕ್ರಿ ಬಿಡ್ರಿ, ಯಾಕ್ರಿಯಾಗಿ ಹೊಡಿತಾ ಇದ್ದೀರಿ, ಯಾಕ್ರಿ ಬಿಡಿ ಹೊಡಿತಾ ಇದ್ದೀರಿ. ಕುತ್ತಿಗೆ ಪಟ್ಟಿ ಕೈಯಲ್ಲಿದೆ, ಕೆನ್ನೆ ಮೇಲೆ ಹೊಡಿತಾ ಇದ್ದಾರೆ. ಈ ವ್ಯಕ್ತಿ ಅಣ್ಣ 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 ನನ್ನ ತಂದೆ ಆಗಿದ್ದೀರಿ, ಅಣ್ಣ ನನ್ನ ತಂದೆ ಆಗಿದ್ದೀರಿ, ಅಣ್ಣ ನನ್ನ ತಂದೆ ಆಗಿದ್ದೀರಿ, ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪೆಟ್ಟುಗಳನ್ನ ಪಬ್ಲಿಕ್ ರಸ್ತೆಯಲ್ಲಿ ಕೊಟ್ಟರು, ಒಮ್ಮೆ ಕೈಯನ್ನ ಎತ್ತಲಿಲ್ಲ ಆ ವಯಸ್ಸಾದ ತಂದೆಯ ಮೇಲೆ. ಆದ್ರೆ ಒಂದು ಪಕ್ಷ ಆ ವ್ಯಕ್ತಿ ಒಂದು ಪೆಟ್ಟನ್ನ ತಿರುಗಿಸಿ ಕೊಟ್ಟಿದ್ರೆ ಆ ಮುದುಕ ಕೆಳಗೆ ಬಿದ್ದು ಹೋಗ್ತಾ ಇದ್ದ. ನೋಡಿ, ತುಂಬಾ ಆಶ್ಚರ್ಯವಾಯ್ತು ನನಗೆ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಇವತ್ತಿಲ್ಲ, ನಮ್ಮಲ್ಲಿ ಇದೆಯಾ? ಇದ್ದಾರೆ, ಕೆಲವರು ಇದ್ದಾರೆ, ಖಂಡಿತವಾಗಿ ಇದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ನಾವು ನೋಡುವಾಗ ಸೇಡಿಗೆ ಸೇಡು ಮಾತ್ರ ಇರೋದು, ಸೇಡಿಗೆ ಸೇಡು ಮಾತ್ರ ಇರೋದು. ಹೌದು ಪ್ರಿಯರೇ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ನಿನ್ನ ಮೇಲಂಗಿಯನ್ನ ಕಿತ್ತುಕೊಳ್ಳುವವನಿಗೆ ಒಳಂಗಿಯನ್ನು ಸಹ ಕೊಟ್ಟು ಬಿಡು.
ನಿನ್ನ ಮೇಲಂಗಿಯನ್ನ ಕಿತ್ತುಕೊಳ್ಳುವವನಿಗೆ ಒಳಂಗಿನೂ ಸಹ ಕೊಟ್ಟುಬಿಡು. ಏನಿದರ ಅರ್ಥ? ಏನಿದರ ಅರ್ಥ? ಪ್ರಿಯರೇ, ಕೆಲವು ಸಂದೇಶಗಳನ್ನ, ಕೆಲವು ವಾಕ್ಯಗಳನ್ನ ನಾವು ಧ್ಯಾನಿಸಬೇಕು. ಇಂಥ ಒಂದು ಸಂದೇಶಗಳನ್ನ ನಾವು ಧ್ಯಾನಿಸಬೇಕು. ನಮ್ಮ ಜೀವನದಲ್ಲಿ ನಾವು ಧ್ಯಾನಿಸಬೇಕು. ನಿನ್ನನ್ನು ಎಷ್ಟೇ ಗೌರವಿಸಿದ್ರು, ಏನೇ ಅವಮಾನ ಮಾಡಿದ್ರು, ನಿನ್ನ ಪ್ರೀತಿಯನ್ನು ಕೊಡಬೇಕು, ನನ್ನ ಪ್ರೀತಿಯನ್ನು ಕೊಡಬೇಕು, ನಾನು ಅವರನ್ನು ಪ್ರೀತಿಸಬೇಕು. ಪ್ರಾಪಂಚಿಕವಾಗಿ ಸಮೂಹದಲ್ಲಿ ನನ್ನನ್ನು ಎಷ್ಟೇ ಅವಮಾನ ಪಡಿಸಿದ್ರು, ಆ ಅವಮಾನಕ್ಕೆ ಸೀಮಿತವಾಗಿ ನನ್ನ ಪ್ರೀತಿಯನ್ನು ಅವರಿಗೆ ಕೊಡಬೇಕು. ನನಗೂ ಚೆನ್ನಾಗಿ ನೆನಪಿದೆ. ಎತ್ತಿಕೊಂಡು ಹೋದ್ರು ನನ್ನ ಹೊಡಿಲಿಕ್ಕೆ. ನೂರಾರು ಜನರ ಮುಂದೆ ನನ್ನ ಅವಮಾನ ಪಡಿಸ್ತಾ ಇದ್ರು. ಬೇಡವಾದ ಕ್ಲಿಪ್ತವಾದ ಪದಗಳನ್ನು ಹೇಳ್ತಾ ಇದ್ರು. ಮೌನವಾಗಿಯೇ ಇರ್ತಾ ಇದ್ದೆ. ಪ್ರಿಯರೇ, ಈ ಮೌನ ಎಂಬುದು ಬರುವುದು ನಮ್ಮ ಅಂತರಾಳದಿಂದ. ಆ ಪ್ರೀತಿ ಇದ್ರೆ ಮಾತ್ರನೇ. ನೋಡಿ, ನಾವು ಬರಿ ಮಾತಿನಲ್ಲಿ ನಾನು ಕ್ಷಮಿಸ್ತೇನೆ, ನಾನು ಪ್ರೀತಿಸ್ತೇನೆ, ನಾನು ಸಹಿಸ್ತೇನೆ ಅಂತ ಹೇಳ್ಬಹುದು. ಆದರೆ ಜನರ ಮುಂದೆ ಕೆಲವು ಸರಿ ಆಕ್ಟ್ ಮಾಡಬಹುದು. ಆದರೆ ಆತ್ಮದ ಮುಂದೆ ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮ ಡಿಸೈಡ್ ಮಾಡ್ತಂದ್ರೆ, ಮನಸ್ಸು ಡಿಸೈಡ್ ಮಾಡ್ತಂದ್ರೆ ಮುಗೀತು ಕತೆ. ಅವನು ಕೈಯಿಂದ ಹೊಡೆದ್ರೆ ನಾನು ಬೆತ್ತವನ್ನು ತೆಗೆದುಕೊಂಡ್ಬಿಡ್ತೇನೆ, ಅವನು ಬೆತ್ತವನ್ನು ತೆಗೆದುಕೊಂಡ್ರೆ ನಾನು ಕತ್ತಿಯನ್ನು ತೆಗೆದುಕೊಂಡ್ಬಿಡ್ತೇನೆ. ಮನಸ್ಸು ಡಿಸೈಡ್ ಮಾಡಿದರೆ. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡು. ನಿನ್ನ ಸತ್ತನ್ನು ಕಸಿದುಕೊಳ್ಳವನಿಂದ ತಿರುಗಿ ಕೇಳದಿರು. ಎಷ್ಟು ಒಳ್ಳೆ ಮಾತಲ್ಲ? ಕೇಳುವವನಿಗೆ ಕೊಡು, ನಿನ್ನ ಸೊತ್ತನ್ನ ಕಸಿದುಕೊಳ್ಳುವವನಿಂದ ನೀನು ಅದನ್ನ ಕೇಳಬೇಡ. ಖಂಡಿತ ಆಗ್ತದ? ಎಲ್ರು ನಾನು ದೇವರನ್ನ ಪ್ರೀತಿಸ್ತೇವೆ, ದೇವರನ್ನ ಪ್ರೀತಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಸೊತ್ತನ್ನ ಯಾರಾದ್ರೂ ತೆಗೆದುಕೊಂಡ್ರೆ, ಈಗ ವಿಶಾಲ್ ಹೇಳಿದ್ರು, ನಾನು ಸಹಿಸ್ತೇನೆ. ಶಾಂತಿ ಸಂತೋಷ ಹೇಳಿದ್ರು, ಮೀ ಸಹಿಸ್ತೇನೆ. ಹಾಗೆ ಎಷ್ಟೋ ಜನ ನಾನು ಸಹಿಸ್ತೇನೆ ಅಂತ ಹೇಳ್ತಾ ಇರಬಹುದು. ಒಂದು ಪಕ್ಷ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಿಂದ ನಿಮ್ಮನ್ನ ಮನೆಯೊಳಗಿಂದ ಹೊರಗೆ ಹಾಕಿ ಇದು ನನ್ನ ಮನೆ ಅಂತ ಹೇಳಿದ್ರೆ ಒಪ್ಪಿಕೊಳ್ತೀರಾ? ವಿಶಾಲ್ ಡಯಸ್ ಒಪ್ಪಿಕೊಳ್ತೀರಾ? ಶಾಂತಿ ಸಂತೋಷ್, ನಿಮ್ಮ ಮನೆಯಿಂದ ನಿಮ್ಮನ್ನ ಹೊರಗೆ ಎಳೆದಾಕಿ ಬೇರೊಬ್ರು ಬಂದು ಮನೆಯಿಂದ ನಿಮ್ಮನ್ನ ಹೊರಗೆ ಹಾಕಿದ್ರೆ ಆಯ್ತು, ಯೇಸು ಸ್ವಾಮಿ ಹೇಳಿದ್ದಾರೆ, ಆಯ್ತು ಯೇಸು ಸ್ವಾಮಿ ಹೇಳಿದ್ದಾರೆ, ನಿನ್ನ ಸತ್ತನ್ನ ಕಸಿದುಕೊಳ್ಳುವವನಿಗೆ ತಿರುಗಿ ಕೇಳದಿರಿ ಎಂಬುದಾಗಿ, ಅದರಿಂದ ನಾನು ಮನೆ ಖಾಲಿ ಮಾಡಿ ಬಿಟ್ಟು ಹೋಗ್ಬಿಡ್ತಾನೆ. ಹೇಳ್ತೀವ? ಚಿನ್ನು, ನಿಮಗೆ ದೊಡ್ಡ ಮನೆ ಇದೆ ಅಂತ ಗೊತ್ತಾಗ್ತದೆ. ನಿಮ್ಮ ಮನೇನ ಯಾರಾದ್ರೂ ಒಳಗೆ ನುಗ್ಗಿ ಹೊರಗೆ ಹೋಗಮ್ಮ, ಇದು ನನಗೆ ಬೇಕು, ಇದು ನನ್ನದು ಅಂತ ಹೇಳಿದ್ರೆ ಸುಮ್ಮನೆ ಇರ್ತೀರಾ? ಸುನೀತಾ, ಮನೆ ಮಾಳಿಗೆಯನ್ನ ಕಟ್ಕೊಂಡಿದ್ದೀರಿ ಸೂಪರ್ ಆಗಿ, ತಿಂಗಳಿಗೆ ಒಳ್ಳೆ ಬಾಡಿಗೆ ಬರ್ತದೆ. ನಿಮ್ಮ ಮನೆಯಲ್ಲಿರುವಂತ ಬಾಡಿಗೆಗೆ ಬಂದಿರೋರೇ, ಇದು ನಂದನೇ ಮನೆ, ನಾನೇ ಇರ್ತೇನೆ, ಹೋಗು, ಇನ್ನು ನಿನ್ನ ಹತ್ರ ಬರಬೇಡ, ನಿನ್ನ ಬಾಡಿಗೆ ಕೇಳಬೇಡ ಅಂತ ಹೇಳಿದ್ರೆ ಬಿಟ್ಟು ಬಿಡ್ತೀರಾ? ಬಿಟ್ಟು ಬಿಡ್ತೀರಾ? ನಾನು ಕ್ಷಮಿಸ್ತೇನೆ, ನಾನು ಪ್ರೀತಿಸ್ತೇನೆ, ನಾನು ಸ್ಯಾಕ್ರಿಫೈಸ್ ಮಾಡ್ತೇನೆ, ನಾನು ದೇವರ ಮಗನು, ನಾನು ದೇವರ ಮಗಳು, ದೇವರ ಆಜ್ಞೆಯನ್ನು ಪಾಲಿಸ್ತೇನೆ ಎಂಬುದಾಗಿ ನಾವೆಲ್ಲ ಹೇಳ್ತಾ ಇದ್ದೇವೆ. ಎಷ್ಟು ಜನ
ನಮ್ಮ ಮನೆಗೆ ಬಂದು ನಮ್ಮನ್ನ ಹೊರಗೆ ಎಳೆದಾಕಿದ್ರೆ ನಾವು ಸಹಿಸ್ಕೊಳ್ತೇವೆ. ಹೆಲೆನ್, ದೊಡ್ಡ ಬಂಗಲೆ ನಿಮ್ದು, ದೊಡ್ಡ ಬಂಗಲೆ, 4 ರೂಮು, ದೊಡ್ಡ ಬಂಗಲೆ. ನೀವು ಒಬ್ಬರೇ ಇದ್ದೀರಿ ಅಲ್ಲ, ದೊಡ್ಡ ಶ್ರೀಮಂತರು. ನಿಮ್ಮನ್ನ ಪಕ್ಕದ ಮನೆಯವರು ಅಥವಾ ಯಾರು ಊರಿನವ್ರು ಬಂದು, ಬಾಮ ಹೊರಗಡೆ ಹೋಗು, ನೀನ್ ಇಲ್ಲಿ ಇರ್ಬೇಡ, ಇಲ್ಲಾಂದ್ರೆ ನೀವು ಹೊರಗಡೆ ಒಂದು ವೆರಾಂಡ ಇದೆಯಲ್ಲ, ಆ ವೆರಾಂಡದಲ್ಲಿ ಗಿತ್ಕೋ, ಈ ಮನೆ ನಂದು ಅಂತೇಳಿ ನಿಮ್ಮನ್ನ ಹೊರಗೆ ಹಾಕಿದ್ರೆ, ಏನ್ ಮಾಡ್ತೀರಿ? ತಿರುಗಿ ಕೇಳೋದಿಲ್ವಾ? ಆಯ್ತಪ್ಪ, ನೀನ್ ಇಟ್ಕೊಳಪ್ಪ, ಸಂತೋಷ, ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ಆಸ್ತಿಯನ್ನ ಕಸಿದುಕೊಂಡವನಿಗೆ ನೀನ್ ತಿರ್ಗಾ ಕೇಳ್ಬೇಡ ಅಂತ ಹೇಳಿದ್ದಾರೆ, ಅದರಿಂದ ನೀನ್ ಚೆನ್ನಾಗಿರಪ್ಪ ಅಂತೇಳಿ ಆಶೀರ್ವದಿಸ್ತೀರಾ? ಅಥವಾ ಸಾಲ ತಗೊಂಡು, ಲಕ್ಷಗಟ್ಟಲೆ ಸಾಲ ತಗೊಂಡು, ಸಾಲ ಕೇಳುವಾಗ ನಾನು ಸಾಲ ಕೊಡೋದಿಲ್ಲ, ಹೋಗು, ನಾನೇನು ಕೊಡ್ಲಿಕ್ಕೆ ಆಗೋದಿಲ್ಲ, ಏನ್ ಮಾಡ್ತೀಯ ಮಾಡ್ಕೊಂಡ್ರೆ, ಆಯ್ತಪ್ಪ ನೀನ್ ತುಂಬಾ ಒಳ್ಳೆಯವನು, ಆಯ್ತು ನೀನ್ ಹೇಳಿದ್ಯಾ, ನನಗೆ ಕೊಡ್ಬೇಕಾಗಿರೋದು ನಿನಗೆ ಕೊಡಕ್ ಆಗ್ತಾ ಇಲ್ಲ ಅಂತೀಯ, ತೊಂದ್ರೆ ಇಲ್ಲ, ನೀನ್ ಇಟ್ಕೋ ಅಂತೇಳಿ ಸುಮ್ಮನಾಗ್ಬಿಡ್ತೇವ? ನಮಗಿರುವ ಜಮೀನನ್ನ ಬೇರೆ ಯಾರಾದ್ರೂ ತೆಗೆದುಕೊಂಡ್ರೆ ಆ ಜಮೀನನ್ನ ನಾವು ಬಿಟ್ಕೊಟ್ಬಿಡ್ತೀವ? ಪ್ರಿಯರೇ, ತುಂಬಾ ಆಳ ವಾಕ್ಯ ಅರ್ಥ. ಬಾಯಿನಲ್ಲಿ ನಾವು ಹೇಳುವಷ್ಟು ಸುಲಭದಲ್ಲ. ಬಾಯಿಲಿ ನಾವು ಹೇಳ್ಬೋದು, ನಾನು ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ. ನಿಜ ಜೀವನದಲ್ಲಿ ಖಂಡಿತವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನವರು ಎಂಬುದಾದರೆ ನಿಮ್ಮ ಸತ್ತನ್ನ ಕಸಿದುಕೊಳ್ಳುವವನಿಂದ ತಿರುಗಿ ಕೇಳಬೇಡಿ. ಕೋರ್ಟಿಗೆ ಕೇಸ್ ಹಾಕಿದ್ದಾನೆ, ಬಿಟ್ಟುಬಿಡಿ. ನಿಮ್ಮ ಹಣವನ್ನ ತೆಗೆದುಕೊಂಡು ಮೋಸ ಮಾಡ್ತಾ ಇದ್ದಾನೆ, ಬಿಟ್ಟುಬಿಡಿ. ಆಗ್ತದ ಪ್ರಿಯರೇ? ಯೇಸು ಸ್ವಾಮಿ ಈಗೆಲ್ಲ ಹೇಳ್ತಾ ಇದ್ರಲ್ಲ ಶತ್ರು ಪ್ರೇಮದ ಬಗ್ಗೆ, ಇದು ನಿಜವಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೊಡ್ತಾ ಇದ್ದೇವಾ? ಕೊಡ್ಲಿಕ್ಕೆ ಆಗ್ತದ? ಏನೋ ಒಂದು 10 ರೂಪಾಯಿ ಕೊಡ್ಬೋದು, ಒಂದು 500 ರೂಪಾಯಿ ಕೊಡ್ಬೋದು, ಇಲ್ಲ ಒಂದು 5,000 ರೂಪಾಯಿ ಕೊಡ್ಬೋದು. ಅದು ನಮಗೆ ಬೇಕಾಗಿರೋದು ನಾನು ಕೊಡ್ಬೋದು. ಯಾರೂ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳಿಗೆ, ಬಂದು ಕಸಿದುಕೊಳ್ಳುವವನಿಗೆ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವಾ? ಕೊಡ್ತೇವಾ? ಕೊಡ್ಲಿಕ್ಕೆ ಆಗ್ತದ? ಪ್ರಿಯರೇ, ಯೇಸು ಸ್ವಾಮಿ ಹೇಳುವಂತ ಈ ಶತ್ರು ಪ್ರೇಮದ ನುಡಿ ಇದೆಯಲ್ಲ, ಇದು ತುಂಬಾ ಆಳವಾದದ್ದು. ಇದನ್ನು ಕುರಿತು ನಾವು ಆಳವಾಗಿ ಧ್ಯಾನಿಸಬೇಕು. ಇನ್ನೊಂದು ದಿನ ಇದನ್ನು ಕುರಿತು ಆಳವಾಗಿ ನಿಮ್ಮ ಮುಂದೆ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಪ್ರಿಯರೇ, ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಕ್ರಿಯೆ ಮಾಡ್ತಾ ಇದೆ ಎಂಬುದನ್ನು ಪರಿಶೀಲಿಸಿಕೊಳ್ಳುವಂತಹ ವಾಕ್ಯಗಳಿದು. ಆದರೆ ನಾವು ಯಾರು ಪರೀಕ್ಷಿಸಿಕೊಳ್ಳುವುದಿಲ್ಲ. ನೋಡಿ, ಯೇಸು ಸ್ವಾಮಿಗೆ ಇದೇ ಆಗಿದ್ದು. ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಶಪಿಸಿದವರನ್ನ ಏನು ಮಾಡಿದ್ರು? ಕ್ಷಮಿಸಿದ್ರು, ಆಶೀರ್ವದಿಸಿದ್ರು, ನಿಂದಿಸಿದವರಿಗಾಗಿ ಪ್ರಾರ್ಥಿಸಿದ್ರು, ದೇಶಿಸುವರನ್ನ ಸತ್ಕರಿಸಿದ್ರು, ಶತ್ರುಗಳನ್ನ ಪ್ರೀತಿಸಿದ್ರು, ಹೊರ ಅಂಗಿಯನ್ನು ಕೇಳುವವನಿಗೆ ಒಳ ಅಂಗಿಯನ್ನು ಸಹ ಕೊಟ್ಟು ಬೆತ್ತಲೆಯಾಗಿ ಹೋದ್ರು. ಒಂದು ಕೆನ್ನೆಗೆ ಹೊಡೆಯುವಾಗ ಇನ್ನೊಂದು ಕೆನ್ನೆಯನ್ನು ಸಹ ಒಡ್ಡಿದ್ರು. ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಟ್ಟರು. ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಇದೆಲ್ಲವನ್ನು ಮಾಡಿ ತೋರಿಸಿದ್ರು. ಆದರೆ ಇದರಲ್ಲಿ ನಾವು ಎಷ್ಟು ಕಾರ್ಯವನ್ನು ನಾವು ಮಾಡಿದ್ದೇವೆ. ಎಷ್ಟು ಜನ ಈ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ, ಮಾಡಲಿಕ್ಕೆ ಸಾಗಿದೆ. ಶತ್ರು ಪ್ರೇಮ, ಶತ್ರುಗಳನ್ನು ಪ್ರೀತಿಸಬೇಕು. ನೋಡಿ, ಯೇಸು ಸ್ವಾಮಿಯ ತತ್ವ ಬೇರೆ ಯಾವುದೂ ಇಲ್ಲ. ನೀನು ನಿನ್ನನ್ನು ದ್ವೇಷಿಸುವವರನ್ನ ಪ್ರೀತಿಸಬೇಕು, ನಿನ್ನ ಶತ್ರುಗಳನ್ನ ಪ್ರೀತಿಸಬೇಕು. ನಾವು ನಿಜವಾಗಿಯೂ ನಮ್ಮ ಶತ್ರುಗಳನ್ನ ಪ್ರೀತಿಸ್ತಾ ಇದ್ದೇವಾ?
ಅಥವಾ ನಮ್ಮ ಮಿತ್ರರನ್ನ ಪ್ರೀತಿಸ್ತಾ ಇದ್ದೇವೆ? ಪ್ರಿಯರೇ, ನಾವು ಪ್ರೀತಿಸ್ತಾ ಇರೋದೇ ನಮ್ಮ ಮಿತ್ರರನ್ನ, ನಮ್ಮನ್ನ ಪ್ರೀತಿಸುವವ್ರನ್ನ ನಾವು ಪ್ರೀತಿಸ್ತಾ ಇರೋದು. ಶತ್ರುವಾಗಿರೋರ್ನ ಮುಖನೂ ಸಹ ನೋಡ್ತಾ ಇಲ್ಲ, ಅವ್ರನ್ನ ತಿರುಗಿ ಸಹ ನೋಡ್ತಾ ಇಲ್ಲ, ಅವರ ನಾಶನವನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ. ಅವರನ್ನ ಬರೀ ದೂಷಿಸ್ತಾ ಇದ್ದೇವೆ, ನಿಂದಿಸ್ತಾ ಇದ್ದೇವೆ, ನಾವು ಶಪಿಸ್ತಾ ಇದ್ದೇವೆ. ಬೇಡವಾದುಗಳಿಂದ ನಾವು ಅವರನ್ನ ನೋಯಿಸ್ತಾ ಇದ್ದೇವೆ. ಯೇಸುಸ್ವಾಮಿ ನಮಗೆ ಕೊಟ್ಟಂತಹ ಈ ಪ್ರೀತಿಯ ನುಡಿಗಳು ನನ್ನ ಜೀವನದಲ್ಲಿ ಇಲ್ಲ, ನಮ್ಮ ಜೀವನದಲ್ಲಿ ಇಲ್ಲ. ಯಾವ ವಿಧವಾದ ಸತ್ಕಾರಗಳು ಶತ್ರುಗಳನ್ನ ಸತ್ಕರಿಸುವುದು ಎಂಬುದಾದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಳ್ತೀರಾ? ಖಂಡಿತವಾಗಿ ಇಲ್ಲ. ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಯಾಕಂದ್ರೆ ನನಗೆ ಅನುಭವ ಇದೆ. ಹೋಗಿ ಶತ್ರುಗಳನ್ನ ಸತ್ಕರಿಸಲಿಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ವಾಕ್ಯವನ್ನ ನಾವು ಅನುಸರಿಸಬೇಕಾದ್ರೆ ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು. ವಾಕ್ಯವನ್ನು ನಾನು ಅನುಸರಿಸಬೇಕು ಅಂದ್ರೆ ನಾನು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು. ಆದರೆ ಮೊಟ್ಟ ಮೊದಲಿಗೆ ನಾನು ಯೇಸುವನ್ನ ಕಂಡುಕೊಂಡಿರಬೇಕು, ಯೇಸುವನ್ನ ಸಂಪೂರ್ಣವಾಗಿ ನಾವು ಅನುಭವಿಸಿರ್ಬೇಕು. ಯೇಸುವನ್ನ ಅನುಭವಿಸುವಾಗ ಮಾತ್ರವೇ, ದೇವರ ಪ್ರೀತಿ ಪಾತ್ರರಾಗಿರುವಾಗ ಮಾತ್ರವೇ ನಾವು ಈ ಕಾರ್ಯವನ್ನ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಜೀವನದ ಪ್ರತಿ ಕ್ಷಣದಲ್ಲಿಯೂ, ಜೀವನದ ಪ್ರತಿ ದಿನದಲ್ಲಿಯೂ ನಾವು ದೇವರನ್ನ ಕಂಡುಕೊಳ್ಳಬೇಕು, ದೇವರೊಂದಿಗೆ ವಾಸ ಮಾಡಬೇಕು, ದೇವರ ಪ್ರೀತಿಯಲ್ಲಿ ನೆಲೆಯಾಗಬೇಕು. ದೇವರ ಆ ಪ್ರೀತಿಯ ಭವ್ಯವಾದಂತ ಸಾಂಕೇತಿಕ ನಾವಾಗಬೇಕು. ಎಷ್ಟು ಜನ, ಎಷ್ಟು ಜನ ಪ್ರಿಯರೇ, ಈ ಬೆಳಗಿನ ಈ ಮಧ್ಯಾಹ್ನದ ಜಾವದಲ್ಲಿ ದೇವರ ವಾಕ್ಯನ ನಾವು ಧ್ಯಾನಿಸ್ತಾ ಇದ್ದೇವೆ. ಯೇಸುಸ್ವಾಮಿ ನಮಗೆ ಹೇಳಿದಂತಹ ವಾಕ್ಯಗಳನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಆದರೆ ಈ ವಾಕ್ಯಗಳು ಕೇವಲ ನಾವು ವಾಕ್ಯಗಳಾಗಿ ನಾವು ನೋಡ್ತಾ ಇದ್ದೇವೆ ಹೊರತು ನಮ್ಮ ನಿಜ ಜೀವನದಲ್ಲಿ ನಮಗೆ ಇದನ್ನು ಅನ್ವಯಿಸಲಿಕ್ಕೆ, ಅನುಸರಿಸಲಿಕ್ಕೆ ತುಂಬಾ ಕಷ್ಟ. ಬೇಕಾದ್ರೆ ಬೆಟ್ಟದ ಒಂದು ಕಲ್ಲನ್ನ ಹೊತ್ತುಕೊಳ್ಳಿ ಅಂದ್ರೆ ಹೊತ್ತುಕೊಳ್ಬಹುದು, ಆದರೆ ಈ ಕಾರ್ಯವನ್ನು ಮಾಡಬೇಕು ಅಂದ್ರೆ ಖಂಡಿತವಾಗಿ ಮಾಡಲಿಕ್ಕೆ ಕಷ್ಟ. ಯಾಕಂದ್ರೆ ಅಂತ ಒಂದು ವಿಭಿನ್ನವಾದಂತಹ ಮಾತುಗಳನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಕೆನ್ನೆಗೆ ತೋರಿಸಿ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಬಹುದು, ತೊಂದರೆ ಇಲ್ಲ. ಶತ್ರುವನ್ನ ಪ್ರೀತಿಸಬಹುದು, ಸತ್ಕರಿಸಿರಿ, ಅದು ಸಹ ಕಷ್ಟಪಟ್ಟು ಸತ್ಕರಿಸಬಹುದು. ಶಪಿಸೋರನ್ನ ಆಶೀರ್ವದಿಸಿರಿ, ಅದನ್ನು ಸಹ ಮಾಡಿಬಿಡಬಹುದು. ಮೇಲಂಗಿಯನ್ನು ಕೇಳಿದ್ರೆ ಒಳಂಗಿಯನ್ನು ಕೊಟ್ಟು ಬಿಡಿ, ಅದು ಸಹ ಮಾಡಿಬಿಡಬಹುದು. ಕೇಳುವವನಿಗೆ ಪ್ರತಿಯಾಗಿ ಕೊಡಿ, ಅದನ್ನು ಸಹ ಕೊಟ್ಟು ಬಿಡುವುದು. ನಿನ್ನ ಸೊತ್ತನ್ನ ಕಸಿದುಕೊಳ್ಳುವವನಿಂದ ಅದನ್ನು ಹಿಂತಿರುಗಿ ಕೇಳದಿರು, ಇದನ್ನ ಮಾತ್ರ ಮಾಡಲಿಕ್ಕೆ ಆಗುದಿಲ್ಲ, ಇದನ್ನ ಮಾತ್ರ ಮಾಡಲಿಕ್ಕೆ ಆಗುದಿಲ್ಲ. ಆಗ್ತದ? ತುಂಬಾ ಕಷ್ಟಕರ, ತುಂಬಾ ಕಷ್ಟಕರ. ಆಗಬಹುದು, ಖಂಡಿತ ಆಗಬಹುದು ಅನ್ನೋದಾದ್ರೆ ಪವಿತ್ರಾತ್ಮರ ಶಕ್ತಿಯೋ, ಪವಿತ್ರಾತ್ಮರ ಕೃಪೆಯೋ ಇದ್ರೆ ಆಗಬಹುದು. ಆ ಒಂದು ಶಕ್ತಿ ನಮಗಿದ್ರೆ, ಯಾರು ತನ್ನ ಮನೆಯಿಂದ ಒಬ್ಬರು ಹೊರಗೆ ಹಾಕಿ ಇದು ನನಗೆ ಸೇರಿದ ನಾನು ನಿನಗೆ ಕೊಡೋದಿಲ್ಲ ಎಂದು ಹೇಳುವುದಾದರೆ ಯಾರು ಸಹ ಅದನ್ನು ತಡೆಯುವುದಿಲ್ಲ, ಯಾರಿಗೂ ಸಹ ಅಲ್ಲಿ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಯೇಸುಸ್ವಾಮಿ ಯಾಕೆ ಹೇಳ್ತಾ ಇದ್ದಾರೆ? ನೀನು ಅಷ್ಟರ ಮಟ್ಟಿಗೆ ನೀನು ವ್ಯಕ್ತಿಯಲ್ಲಿ ಪ್ರೀತಿಯನ್ನು ಇಡಬೇಕು ಎಂಬುದಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಬೇರೆ ಏನಿಲ್ಲ ಇದ್ರ ಅರ್ಥ. ಯಾರು ಆ ರೀತಿ ಸಮಾಜದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಯೇಸುಸ್ವಾಮಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ಎಷ್ಟರ ಮಟ್ಟಿಗೆ ನೀನು ಮನುಷ್ಯನನ್ನ ಪ್ರೀತಿಸಬೇಕು ಎಂಬುದಾದ್ರೆ, ನೀನು ಇಷ್ಟರ ಮಟ್ಟಿಗೆ ನೀನು ಪ್ರೀತಿ, ಇಂಥ ಒಂದು ಹೋರಾಟಗಳು ನಿನ್ನ ಜೀವನದಲ್ಲಿ ಬಂದರೂ ನೀನು ಪ್ರೀತಿಸುವವನು ಮಾತ್ರವಾಗಿರಬೇಕು, ಆಶೀರ್ವದಿಸುವವನು ಮಾತ್ರ ಆಗಿರಬೇಕು, ಸತ್ಕರಿಸುವವನು ಮಾತ್ರ ಆಗಿರಬೇಕು, ಬಿಟ್ಟು ಕೊಡುವವನು ಮಾತ್ರ ಆಗಿರಬೇಕು. ನಿನ್ನದು ಎಂಬುದನ್ನು ಯಾವುದು ನಿನ್ನದು ಕೊಡಬಾರದು. ಅಂದ್ರೆ ಪ್ರೀತಿಗೆ ಅಷ್ಟು ಸ್ಥಾನವನ್ನ ಯೇಸುಸ್ವಾಮಿ ಕೊಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ವ್ಯಾಲ್ಯೂ ಇದೆ ಪ್ರೀತಿಗೆ. ಆ ಪ್ರೀತಿ ಏನ ಬೇಕಾದ್ರೂ ಕೊಟ್ಟು ಬಿಡ್ತದೆ.
ಈಗ ನಾನು ಹೇಳಿದೆ, ಈ ವಾಕ್ಯನ ನಾವು ಧ್ಯಾನಿಸ್ತೇವೆ. ನಿನ್ನ ಸೊತ್ತನ್ನು ಕಸಿದುಕೊಂಡವನಿಂದ ನೀನು ಕೇಳಬೇಡ ಮತ್ತೆ ಅಂತೇಳಿ. ಖಂಡಿತ ಸಾಧ್ಯ ಹೇಳ್ತಾನೆ. ನಿಮ್ಮನ್ನ ಪ್ರೀತಿಸುವಂತ ತುಂಬಾ ಹೃದಯಪೂರ್ವಕವಾಗಿ ಮನಸ್ಸಿನಿಂದ ಪ್ರೀತಿಸುವಂತ ವ್ಯಕ್ತಿಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ಪಕ್ಷ ಆ ಪ್ರೀತಿಸುವ ವ್ಯಕ್ತಿಯಲ್ಲಿ ನೀವು ಅವನ ಮನೆಯನ್ನಾಗಲಿ ಅಥವಾ ಅವನ ಕೈಲಿರುವಂತಹ ಹಣವನ್ನಾಗಲಿ ಬಂಗಾರವನ್ನಾಗಲಿ ಅಥವಾ ನೀನು ಕೇಳುವ ಯಾವುದನ್ನ ಕೇಳಿದ್ರು ಸಹ ಅವನು ಧಾರಾಳವಾಗಿ ಕೊಟ್ಟು ಬಿಡ್ತಾನೆ. ಇಲ್ಲಿ ಶತ್ರುವನ್ನು ಕುರಿತು ಹೇಳ್ತಾ ಇಲ್ಲ, ಪ್ರೀತಿಸುವ ವ್ಯಕ್ತಿಗಳನ್ನ ಕುರಿತು ಹೇಳ್ತಾ ಇದ್ದಾರೆ. ನಿಜವಾಗಿ ಪ್ರೀತಿಸುವವನು ತನಗಿರುವುದನ್ನ ಸಂಪೂರ್ಣವಾಗಿ ಪ್ರೀತಿಸುವವನಿಗೆ ದಾರಿ ಎಳೆದು ಬಿಡ್ತಾನೆ, ಸಂಪೂರ್ಣವಾಗಿ ಅದನ್ನು ಕೊಟ್ಟು ಬಿಡ್ತಾನೆ. ಯಾಕೆಂದ್ರೆ ಆ ಮುಂದೆ ಇರುವಂತ ವ್ಯಕ್ತಿಗಿಂತ ದೊಡ್ಡದು ಎಂಬುದಾಗಿ ಅವನು ಎಣಿಸುವುದೇ ಇಲ್ಲ. ಆ ಮುಂದೆ ಇರುವಂತ ವ್ಯಕ್ತಿಯೇ ಶ್ರೇಷ್ಠ ಎಂಬುದಾಗಿ ಎಣಿಸ್ತಾನೆ. ಅವನಿಗಾಗಿ ನಾನು ಏನು ಬೇಕಾದ್ರೂ ಜೀವ ಕೊಡುವ ಪ್ರಾಣಕ್ಕಿಂತ ನಾನು ಜೀವಕ್ಕಿಂತ ಹೆಚ್ಚಾಗಿ ನಾನು ಇವನು ಪ್ರೀತಿಸ್ತೇನೆ ಎಂಬುವಂತ ಅರ್ಥ ಅಲ್ಲಿ ಪ್ರಕಟವಾಗ್ತದೆ. ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ನಾನು ಇವನಿಗೋಸ್ಕರವಾಗಿ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇವಳಿಗೋಸ್ಕರವಾಗಿ. ಎಲ್ಲವನ್ನ ನಾನು ತ್ಯಜಿಸ್ಬಿಡ್ತೇನೆ, ಎಲ್ಲವನ್ನ ನಾನು ಕೊಟ್ಟು ಬಿಡ್ತೇನೆ. ನನಗೆ ನೀನಿದ್ರೆ ಸಾಕು, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ನಿನ್ನ ಪ್ರೀತಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ನಿನ್ನ ಪ್ರೀತಿಯ ನಿಮಿತ್ತವಾಗಿ ನಾನು ಯಾವುದನ್ನು ಬೇಕಾದ್ರೂ ನಾನು ಸಹಿಸ್ತೇನೆ, ಗಂಜಿ ಬೇಕಾದ್ರೂ ಕುಡಿತೇನೆ, ನೀನ್ ಚೆನ್ನಾಗಿದ್ರೆ ಸರಿ, ನೀನ್ ಸಂತೋಷವಾಗಿದ್ರೆ ಸರಿ. ಎಲ್ಲವನ್ನ ಬಿಟ್ಟು ಬಿಡುತ್ತದೆ ಪ್ರೀತಿ, ಎಲ್ಲವನ್ನ ಕೊಟ್ಟು ಬಿಡುತ್ತದೆ ಪ್ರೀತಿ. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು. ಪ್ರೀತಿ ಎಂಬುದು ನಿನ್ನಲ್ಲಿ ನನ್ನಲ್ಲಿ ಇರಬೇಕಾದ್ರೆ ಅದು ಎಲ್ಲವನ್ನು ಕೊಡುತ್ತದೆ. ಏನ್ ಕೇಳಿದ್ರು ಕೊಡ್ತದೆ ಪ್ರಿಯರೇ ಪ್ರೀತಿ. ಪ್ರಾಣವನ್ನೇ ಕೊಡುವಷ್ಟು ಶ್ರೇಷ್ಠ ಪ್ರೀತಿ, ಪ್ರಾಣವನ್ನೇ ದಾರಿ ಏರಿಸುವ ಶ್ರೇಷ್ಠ ಪ್ರೀತಿ. ಯೇಸುಸ್ವಾಮಿ ಅದನ್ನೇ ಮಾಡಿದರು, ತನ್ನ ಪ್ರಾಣವನ್ನೇ ದಾರಿ ಏರಿದರು, ತನ್ನ ಜೀವವನ್ನೇ ತೆತ್ತರು. ಹೀಗೆ ಪ್ರಾಣವನ್ನ ಜೀವವನ್ನ ತೆತ್ತಂತ ಪ್ರಭು ಯೇಸುವಿನ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು. ಪ್ರೀತಿ ಯಾವುದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಪ್ರೀತಿ ತನ್ನ ಎಲ್ಲವನ್ನ ಸರ್ವಸ್ವ ಮಾಡ್ತದೆ, ತನಗಿರುವುದೆಲ್ಲವನ್ನ ದಾನ ಮಾಡ್ತದೆ ಪ್ರೀತಿ. ನಿಜವಾದ ಪ್ರೀತಿಯನ್ನು ಅನುಭವಿಸಬೇಕು ನಾವು. ಬರೀ ಬಾಯಲ್ಲಿ ಹೇಳುವಂತ ಪ್ರೀತಿ ವ್ಯತ್ಯಾಸ ಪ್ರಿಯರೇ. ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಎಂಬುದಾಗಿ ಬಾಯಲ್ಲಿ ಹೇಳುವಂತ ಪ್ರೀತಿ ವ್ಯತ್ಯಾಸ. ಅಯ್ಯೋ ನಾನು ನಿಮ್ಮೆಲ್ಲ ನಂಬಿಕೆ ಇಟ್ಟಿದ್ದೇನೆ ಬಾಯಲ್ಲಿ ಹೇಳುವಂಥದ್ದು ವ್ಯತ್ಯಾಸ. ಜೀವನದಲ್ಲಿ ಅನುಭವಿಸಬೇಕು. ತನ್ನ ಪ್ರೀತಿಗೆ ಏನನ್ನು ಅಪೇಕ್ಷಿಸುವುದಿಲ್ಲ. ನಿಜವಾದ ಪ್ರೀತಿ ಏನನ್ನೂ ಕೇಳುವುದಿಲ್ಲ. ನಿನಗೆ ಏನು ಬೇಕು ಅಂದ್ರೆ ಅದು ಹೇಳ್ತದೆ, ನನಗೇನು ಬೇಡ ಅಂತಾನೆ ಹೇಳುವುದು. ನೀನು ಪ್ರೀತಿಸುವಂತ ಒಂದು ವ್ಯಕ್ತಿ, ನಿನ್ನನ್ನು ಪ್ರೀತಿಸ್ತಾರಂತ ವ್ಯಕ್ತಿ ನಿಜವಾದಂತ ಪ್ರೀತಿ ಆಗೋದ್ರೆ ನಿನಗೆ ಏನು ಬೇಕು ಅಂದ್ರೆ ಆ ಪ್ರೀತಿ ಹೇಳ್ತದೆ, ನನಗೆ ಏನು ಬೇಡ, ನೀನ್ ಚೆನ್ನಾಗಿದ್ರೆ ಸಾಕು, ನೀನ್ ಸಂತೋಷವಾಗಿದ್ರೆ ಸಾಕು. ಇಲ್ಲ ಏನು ಬೇಕು ಕೇಳಿ, ಇಲ್ಲ ನನಗೇನು, ನನಗೆ ನೀನ್ ಸಾಕು, ನಿನ್ನ ಪ್ರೀತಿ ಸಾಕು. ಅದೇನನ್ನು ಅಪೇಕ್ಷಿಸುವುದಿಲ್ಲ ಆ ಪ್ರೀತಿ. ಆ ಪ್ರೀತಿ ಯಾವುದನ್ನು ಹಿಂಬಾಲಿಸುವುದಿಲ್ಲ. ಅದೇ ಶ್ರೇಷ್ಠವಾದ ಪ್ರೀತಿ. ನಿನ್ನ ನೋವಿನಲ್ಲೂ ನಲಿವಿನಲ್ಲಿಯೂ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ದುರ್ಣ್ಯದಲ್ಲಿಯೂ ಏಕಾಂಗಿತನದಲ್ಲಿಯೂ ಗೊಂದಲದಲ್ಲಿಯೂ ಕಣ್ಣೀರಲ್ಲಿಯೂ ಸಮಸ್ಯೆಯಲ್ಲಿಯೂ ನಿನ್ನ ಮರಣದ ಭಯದ ಸಮಯದಲ್ಲಿಯೂ ಎಲ್ಲವನ್ನ ಕಳೆದುಕೊಳ್ಳುವ ಸಮಯದಲ್ಲಿಯೂ ಪ್ರೀತಿ ಎಂಬುದು ಇರುವುದಾದರೆ ಆ ಪ್ರೀತಿ ಸಂಪೂರ್ಣ ಸಾಂತ್ವನವಾಗಿರುತ್ತದೆ. ಅದೇ ನಿಜವಾದ ಪ್ರೀತಿ, ಅದೇ ನಿಜವಾದ ಪ್ರೀತಿ. ಈ ಪ್ರೀತಿಯನ್ನು ಅನುಭವಿಸುವರು ನಾವಾಗಬೇಕು. ಎಷ್ಟು ಜನರಿಗೆ ಈ ಪ್ರೀತಿ ಸಿಕ್ಕಿದೆ ನಮ್ಮ ಜೀವನದಲ್ಲಿ? ಎಷ್ಟು ಜನ ಇಂಥ ಪ್ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ತನ್ನ ಪ್ರೀತಿಗಾಗಿ ನಾನು ಏನನ್ನು ಮಾಡಲು ಸಾಧ್ಯ ಎಂದು ಹೇಳ್ತಾ ಇರೋ ನಾವು ಎಷ್ಟು ಮಂದಿ ಇದ್ದೇವೆ? ಇದೇ ಮೌಲ್ಯ, ಇದೇ ನಮಗೆ ಬೇಕಾಗಿ, ಇದೇ ಪ್ರೀತಿ ಅಂದರೆ. ತಿನ್ನುವುದು ಕುಡಿಯುವುದು ಪ್ರೀತಿಯಲ್ಲ, ಮಲಗುವುದು ಒದ್ದುಕೊಳ್ಳುವುದು ಪ್ರೀತಿಯಲ್ಲ, ಕೊಡುವುದು ತೆಗೆದುಕೊಳ್ಳುವುದು ಪ್ರೀತಿಯಲ್ಲ, ತನ್ನನ್ನೇ ಕೊಡುವುದೇ ಪ್ರೀತಿ, ತನಗಿರುವುದೆಲ್ಲವನ್ನ ದಾರಿ ಎರೆಯುವುದೇ ಪ್ರೀತಿ.
ಶಪಿಸಿದರು, ಬೈದರು, ಒಡೆದರು, ಬೊಬ್ಬೆ ಹಾಕಿದರು, ಜಗಳ ಮಾಡಿದರು, ಏನೇ ಬಂದರೂ ಪ್ರೀತಿ ಕುಗ್ಗಿ ಹೋಗುವುದಿಲ್ಲ. ಆ ಪ್ರೀತಿ ಹುಡುಕಿ ಬರ್ತದೆ. ಆ ನಿಜವಾದ ಪ್ರೀತಿಯನ್ನು ಅನುಭವಿಸಬೇಕಾದ್ರೆ ಆ ಪ್ರೀತಿ ಹುಡುಕಿ ಬರ್ತದೆ. ತಾನು ಕಳೆದುಕೊಂಡ ಪ್ರೀತಿಯನ್ನು ಹುಡುಕಿ ಹೋಗ್ತದೆ. ಅದಕ್ಕೆ ತಂದೆ ದೇವರು ಹೇಳಿದರು, ಜನರ ಪ್ರೀತಿ, ದೇವರು ಎಷ್ಟು ಜನರನ್ನ ನಮ್ಮನ್ನ ಪ್ರೀತಿಸಿದ್ರು. ಇಸ್ರಾಯೇಲ್ ಜನರನ್ನ ದೇವರು ಅಷ್ಟು ಪ್ರೀತಿಸಿದ್ರು, ಹುಚ್ಚರಾಗಿ ಪ್ರೀತಿಸಿದರು. ಆದ್ರೆ ಇಸ್ರಾಯೇಲ್ ಜನರು ದೇವರನ್ನ ಪ್ರೀತಿಸಲಿಲ್ಲ. ಹಾಗೆ ಇವತ್ತಿಗೂ ನಮ್ಮನ್ನ ದೇವರು ಎಷ್ಟು ಪ್ರೀತಿಸ್ತಾ ಇದ್ದಾರೆ, ನಾವು ಇವತ್ತಿಗೂ ಸಹ ದೇವರನ್ನ ಪ್ರೀತಿಸ್ತಾ ಇಲ್ಲ. ದೇವರನ್ನ ಪ್ರೀತಿಸ್ತೇವೆ ಎಂಬುದಾಗಿ ಬಾಯಲ್ಲಿ ಹೇಳ್ತಾ ಇದ್ದೇವೆ. ಅದಕ್ಕೆ ಹೃದಯ ವೇದನೆಯಿಂದ ದೇವರು ಹೇಳಿದ್ರು, ನೊಂದುಕೊಂಡು ದೇವರು ಹೇಳಿದ್ರು. ಮನುಷ್ಯನ ಹತ್ರ ಹೇಳಿದ್ರೆ ಮನುಷ್ಯ ಕೇಳೋದಿಲ್ಲ, ನನ್ನ ಮಾತಿಗೆ ಮನುಷ್ಯ ಕಿವಿ ಕೊಡೋದಿಲ್ಲ ಅಂತೇಳಿ ಒಂದು ಕತ್ತೆಯನ್ನು ನೋಡಿ ಹೇಳಿದ್ರು, ಒಂದು ಎತ್ತನ್ನ ನೋಡಿ ಹೇಳಿದ್ರು, ಆಕಾಶವನ್ನು ನೋಡಿ ಹೇಳಿದ್ರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ, ನ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನು ತೋರೆದಿಹರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ, ನ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನು ತೋರೆದಿಹರು. ಎತ್ತು ತನ್ನ ಒಡೆಯನನ್ನು, ಕತ್ತೆ ತನ್ನ ಯಜಮಾನನ, ಗೋದಲಿಯ ತಿಳಿದಿಯವು ನಂಜನರು ತಿಳಿಯದಾದರು. ಎತ್ತು ತನ್ನ ಒಡೆಯನನು, ಕತ್ತೆ ತನ್ನ ಯಜಮಾನನ, ಗೋದಲಿಯ ತಿಳಿದಿಯವು ನಂಜನರು ತಿಳಿಯದಾದರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು ನೀ, ನ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನು ತೋರೆದಿಹರು. ಎತ್ತು ತನ್ನ ಯಜಮಾನನ ಮನೆಯನ್ನ, ಕತ್ತೆ ತನ್ನ ಯಜಮಾನನ ಮನೆಯನ್ನ ಅರಿತವೆ, ಆದರೆ ನನ್ನ ಜನರಿಗೆ ನಾನು ಯಾರು ಎಂಬುದಾಗಿ ಅರಿತಿಲ್ಲ. ದುಃಖದಿಂದ ಆಕಾಶವನ್ನು ನೋಡಿ ಹೇಳ್ತಾರೆ, ದುಃಖದಿಂದ ಭೂಮಿಯಲ್ಲಿ ಮಾತನಾಡಿ ಹೇಳ್ತಾರೆ. ಎಷ್ಟು ಜನ ನಾವು ಪ್ರೀತಿಸ್ತಾ ಇದ್ದೇವೆ ನಿಜವಾದ. ಅದಕ್ಕೆ ನೋಡಿ, ನಿಜವಾದ ಪ್ರೀತಿ ಒಂದು ವ್ಯಕ್ತಿಗೆ ಸಿಕ್ಕಬೇಕಾದ್ರೆ ಆ ಪ್ರೀತಿಯ ಬಲೆಯಲ್ಲಿ ಆ ವ್ಯಕ್ತಿ ತಲ್ಲೀನರಾಗಿ ಹೋಗ್ತಾರೆ. ಮುಂದೆ ಏನೇ ಇದ್ರು ಏನೇ ಬಂದ್ರು ಆ ಪ್ರೀತಿಗೆ ಅವರು ಸಂಪೂರ್ಣವಾಗಿ ಶರಣಾಗಿ ಹೋಗ್ತಾರೆ. ಆದ್ರೆ ಇಂಥ ಒಂದು ಅಮೂಲ್ಯವಾದ ಪ್ರೀತಿ ನಮಗೆ ಇದೆಯಾ? ನಮಗೆ ಸಿಕ್ಕಿದೆಯಾ? ನಾವು ಕೊಡ್ತಾ ಇದ್ದೇವಾ? ನೋಡಿ, ನಾವು ಕೆಲವು ಸರಿ ಹೆಚ್ಚು ಪ್ರೀತಿನ ನಾವು ಕೊಡ್ತೇವೆ. ಹೆಚ್ಚು ಪ್ರೀತಿನ ನಾವು ಇತರರಿಗೆ ಕೊಡುವಾಗ ಅವರಿಂದ ನಮಗೆ ಪ್ರೀತಿ ಸಿಗ್ತದೆ ಎಂಬುದಾಗಿ ನಾವು ಕಾಯ್ತೇವೆ. ಅವರಿಂದ ನಮಗೆ ಪ್ರೀತಿ ಸಿಕ್ಕೋದಿಲ್ಲ. ಅವರಿಂದ ನಮಗೆ ಗಾಯ ಸಿಗ್ತದೆ, ಅಥವಾ ನಾವು ಅವರನ್ನ ಗಾಯಪಡಿಸ್ತೇವೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನೇ ನಿನಗೆ ಗಾಯವಾದ್ರು, ಏನೇ ಸಂಕಟ ಬಂದ್ರು, ಏನೇ ದೂಷಣೆ ಬಂದ್ರು, ಏನೇ ಶಪಿಸಿದ್ರು, ಏನೇ ದ್ವೇಷಿಸಿದ್ರು, ಏನೇ ನಿಂದೆ ಮಾಡಿದ್ರು, ಏನೇ ಕೆನ್ನೆಗೆ ಹೊಡೆದ್ರು, ಇರುವುದನ್ನ ಏನೇ ಕಸಿದುಕೊಂಡ್ರು, ನೀನು ಬಿಟ್ಟು ಬಿಡು, ಕೊಟ್ಟು ಬಿಡು. ಅಂದರೆ ಸಂಪೂರ್ಣವಾಗಿ ನನ್ನನ್ನು ಕೊಡ್ಲಿಕ್ಕೆ ಸಿದ್ಧನಾಗಿರಬೇಕು. ಅದೇ ಪ್ರೀತಿ. ಸಂಪೂರ್ಣವಾಗಿ ನನ್ನನ್ನು ಕೊಡ್ಲಿಕ್ಕೆ ನಾನು ಸಿದ್ಧನಾಗಬೇಕು. ಅದೇ ನಿಜವಾದ ಪ್ರೀತಿ. ಪ್ರಿಯರೇ, ನಮ್ಮ ನಿಜ ಜೀವನದಲ್ಲಿ ಯೇಸು ಸ್ವಾಮಿಯ ಈ ಅನುಭವಗಳನ್ನು ನಾವು ಸ್ವಂತವಾಗಿಸಿಕೊಳ್ಳಬೇಕು. ನಿನ್ನನ್ನು ಪ್ರೀತಿಸುವವರನ್ನೇ ನೀನು ಪ್ರೀತಿಸಿದರೆ ಏನು ಫಲ?
ನಿನಗೆ ಸಾಲ ಕೊಟ್ಟವರಿಗೆ ನೀನು ಸಾಲ ಕೊಟ್ರೆ ಏನು ಫಲ? ಏನು ಫಲ? ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಕಲಿತುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ನಾವು ಸತ್ಯವನ್ನು ಅನುಭವಿಸಬೇಕು. ತಿನ್ನಿಸುವವರಿಗೆ, ಕುಡಿಯುವವರಿಗೆ ಕೊಡುವ ಪ್ರೀತಿಯಲ್ಲ ನಿಜವಾದ ಪ್ರೀತಿ. ಏನಿಲ್ಲದಿದ್ದರೂ, ಏನು ಸಿಗದೇ ಇದ್ದರೂ ನಾನು ಕೊಡುವುದೇ ಪ್ರೀತಿ. ಅದೇ ಹೇಳಿದೆ, ಯಾವ ಎಕ್ಸೆಪ್ಟೇಷನ್ ಇಲ್ಲದ ಪ್ರೀತಿಸುವಂತ ಪ್ರೀತಿ ನಿಜವಾದ ಪ್ರೀತಿ. ಎದುರು ನೋಡದ ಪ್ರೀತಿಯಾಗಿರಬೇಕು. ಆ ಸಮಾರಿತ ಕಥೆಯನ್ನು ಯೇಸುಸ್ವಾಮಿ ಸುಂದರವಾಗಿ ಹೇಳ್ತಾರೆ. ಯಾರು ನಿನ್ನ ಒಳ್ಳೆಯ ಸ್ನೇಹಿತ ಎಂಬುದಾಗಿ ಕೇಳಬೇಕಾದ್ರೆ ಎಷ್ಟು ಸುಂದರವಾಗಿ ಯೇಸುಸ್ವಾಮಿ ಹೇಳ್ತಾರೆ. ನಿಜವಾದ ಸ್ನೇಹಿತ ಯಾರು? ಕಷ್ಟದಲ್ಲಿ ಬರುವವನು, ನಷ್ಟದಲ್ಲಿ ಬರುವವನು, ರೋಗದಲ್ಲಿ ಬರುವವನು, ನರಳಾಟದಲ್ಲಿ ಬರುವವನು, ಕಣ್ಣೀರಿನಲ್ಲಿ ಬರುವವನು, ವೇದನೆಯಲ್ಲಿ ಬರುವವನು, ಸುಲಿಗೆಯಾದಾಗ ಬರುವವನು, ಮರಣದಲ್ಲಿರುವಾಗ ಬರುವವನು, ಅವನೇ ನಿಜವಾದ ಸ್ನೇಹಿತ. ಮತ್ತೊಬ್ಬರು ನೋಡುವಾಗೆ ಮಾಡುವವನಲ್ಲ ನಿಜವಾದ ಸ್ನೇಹಿತ. ಮತ್ತೊಬ್ಬರ ಹಿಂಸೆಯಲ್ಲಿರಬೇಕಾದ್ರೆ ಆ ಹಿಂಸೆಯನ್ನು ನೋಡಿ ಹೋಗುವವನೇ ಸ್ನೇಹಿತ, ಅವನೇ ನಿಜವಾದ ಸ್ನೇಹಿತ. ನೋಡಿ, ಅಲ್ಲಿ ಆ ಕಥೆಯಲ್ಲಿ ನಾವು ನೋಡ್ತೇವೆ, ಒಂದು ಗುರು ಬಂದ, ದೇವರ ವಾಕ್ಯವನ್ನು ಸಾರುವವನು ಏನು ಮಾಡಿದ? ಆ ಕೆಳಗೆ ಬಿದ್ದಿರೋರನ್ನ ನೋಡಿ, ಸಮಾರಿತನನ್ನ ನೋಡಿ ಹಾಗೆ ಹೋಗ್ಬಿಟ್ಟ. ಒಂದು ಗುರು. ಎರಡನೆಯವನು ಗುರುವಿನ ಸೇವಕ ಬಂದ, ಅವನು ನೋಡಿ ಹಾಗೆ ಹೋಗ್ಬಿಟ್ಟ. ಕೊನೆಗೆ ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯ ರಸ್ತೆಯಲ್ಲಿ ಬರ್ತಾನೆ. ಏನು ಮಾಡಿದ? ಅವನನ್ನು ಓಡಿದ, ತನ್ನ ಕುದುರೆ ಕತ್ತೆಯಿಂದ ಕೆಳಗೆ ಇಳಿದು ಓಡಿದ. ಓಡಿ ನೋಡಿದ, ಅವನ ಮೈಯೆಲ್ಲ ಗಾಯವಾಗಿತ್ತು, ತಲೆಯೆಲ್ಲ ಗಾಯವಾಗಿತ್ತು, ರಕ್ತವೆಲ್ಲ ಹರಿಯುತ್ತಾ ಇತ್ತು. ಹೋದ, ತನ್ನಲ್ಲಿರುವಂತಹ ಬಟ್ಟೆಯನ್ನ, ತನ್ನ ಅಂಗಿಯನ್ನು ತೆಗೆದ, ತನ್ನ ಅಂಗಿ ಹೊದ್ದುಕೊಂಡಿದ್ದ ಅಂಗಿಯನ್ನು ತೆಗೆದು ಅದನ್ನು ಹರಿದ, ತನ್ನ ಅಂಗಿಯನ್ನು ಹರಿದು ಅವನ ದೇಹವನ್ನ ಶುದ್ಧ ಮಾಡಿದ. ಮದ್ದನ್ನ, ದ್ರಾಕ್ಷರಸವನ್ನ ಗಾಯಗಳ ಮೇಲೆ ಸುರಿದ. ತನ್ನ ಹರಿದಂತ ಬಟ್ಟೆಯಿಂದ ಹರಿದ, ಅಂದ್ರೆ ತನ್ನನ್ನೇ ಹರಿದುಕೊಂಡ. ಅವನು ತನಗಿರುವಂತಹ ವಸ್ತ್ರವನ್ನು ಅವನು ಹರಿದುಕೊಂಡ. ಒಬ್ಬ ವ್ಯಾಪಾರಿ ಹೋಗುವಾಗ ತನ್ನ ಬಟ್ಟೆನ ಹರಿದುಕೊಳ್ತಾನೆ. ತನ್ನಲ್ಲಿರುವುದು ಕೊಳ್ಳೆ ಹೊಡೆಯಲ್ಪಡ್ತದೆ ಎಂಬುದಾಗಿ ಚಿಂತಿಸಲಿಲ್ಲ. ಅವನ ಮೋಸಗಾರನ, ಕೆಟ್ಟವನ, ಸುಳ್ಳುಗಾರನ, ಕೊಲೆಗಾರನ, ದರೋಡೆಕೋರನ ಏನನ್ನೂ ನೋಡ್ಲಿಲ್ಲ. ಹೋದ, ತನ್ನ ಸ್ಥಾನದಿಂದ ಕೆಳಗೆ ಇಳಿದ. ಕತ್ತೆಯ ಮೇಲೆ ಕುರಿತು ಸವಾರಿ ಮಾಡ್ತಾ ಇದ್ದಂತವನು ತನ್ನ ಸ್ಥಾನದಿಂದ, ಅಧಿಕಾರ ಅಥವಾ ಅವನ ಸ್ಥಾನದಿಂದ ಕೆಳಗೆ ಇಳಿದು ತಗ್ಗಿಸಿಕೊಂಡ, ಮೊಣಕಾಲು ಹಾಕಿದ, ಅವನನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡ, ಅವನಿಗೆ ಮದ್ದನ್ನು ಕೊಟ್ಟ, ಶುಶ್ರೂಷೆ ಮಾಡಿದ. ಕೊನೆಗೆ ಯಜಮಾನನಾಗಿ ಕತ್ತೆಯ ಮೇಲೆ ಕುಳಿತುಕೊಂಡ ಬಂದಂತ ಅವನು ತನ್ನ ಕತ್ತೆಯಿಂದ ಕೆಳಗಿಳಿದು ಈ ಬಿದ್ದಂತ ಆ ಸಮಾರಿತನನ್ನ, ಒಳ್ಳೆ ಆ ಒಂದು ವ್ಯಕ್ತಿಯನ್ನ ತನ್ನ ಕತ್ತೆಯ ಮೇಲೆ ಕೂರಿಸಿಕೊಂಡು ಇವನು ನಡೆದುಕೊಂಡು ಹೋದ. ಎಷ್ಟು ಪ್ರೀತಿ! ತೆಗೆದುಕೊಂಡು ಹೋಗಿ ಛತ್ರದಲ್ಲಿ, ಆಸ್ಪತ್ರೆಯಲ್ಲಿ ಸೇರಿಸಿದ, ಹಣವನ್ನು ಕೊಟ್ಟ. ಮತ್ತೆ ಇನ್ನೇನಾದ್ರೂ ಖರ್ಚಾದ್ರೆ ಹೇಳಿ, ನಾನು ನಾಳೆ ಬಂದು ಕೊಡ್ತೀನಿ ಅಂತ ಹೇಳಿ ಮತ್ತೆ ಹೋದ. ಇದು ಪ್ರೀತಿ. ಯಾರು ಎಂಬುದೇ ಗೊತ್ತಿಲ್ಲ ಅವನು. ಮಿತ್ರನಿಲ್ಲ, ಬಂಧುವಲ್ಲ, ಬಳಗವಲ್ಲ, ಎತ್ತವರಿಲ್ಲ, ಒಡಹುಟ್ಟಿದವರಲ್ಲ, ಊರಿನವರಲ್ಲ, ಯಾರೂ ಅಲ್ಲ. ಇದೇ ಪ್ರೀತಿ. ಪರದೇಶಿಗಳಿಗೆ, ಅದಕ್ಕೆ ಹೇಳೋದು, ಪರದೇಶಿಗಳಿಗೆ ನಾವು ಸಹಾಯ ಮಾಡಬೇಕು. ಇವತ್ತು ನಮ್ಮ ಕಣ್ಣು ಮುಂದೆ ಸ್ವಂತ ಒಡಹುಟ್ಟಿದವರಿಗೆ ನಾವು ಸಹಾಯ ಮಾಡೋದಿಲ್ಲ, ಎತ್ತವರಿಗೆ ಮಾಡೋದಿಲ್ಲ, ಜೊತೆಲಿರೋರಿಗೆ ಮಾಡೋದಿಲ್ಲ, ಇನ್ನು ರಸ್ತೆಯಲ್ಲಿ ಬಿದ್ದವರಿಗೆ ಮಾಡ್ಲಿಕ್ಕೆ ಹೋಗ್ತೇವೆ. ಎತ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ಬಿಟ್ಟು, ಡಾಕ್ಟರೇ ಎಲ್ಲ ಖರ್ಚು ನಾನು ಕೊಡ್ತೇನೆ, ನೀವು ಮಾಡಿ ಅಂತ ಹೇಳ್ತೇವ? ಫಿಲಾಸಫಿಲಿ ಹೇಳ್ಬೋದು ಅಷ್ಟೇ. ಅಯ್ಯೋ ಯಾಕಪ್ಪ ಈ ಹಣೆ ಬರ ತಗೊಬಂದು ಇವನ್ನ ಸೇರಿಸ್ಬಿಟ್ಟೆ, ಸುಮ್ಮನೆ ಹಂಗೆ ಹೋಗ್ಬಿಟ್ಟಿದ್ರೆ ಆಗ್ತಾ ಇತ್ತು, ಯಾವನ್ ಕೈಲಿ ಬೇಕಿದು ಅಂತ ಹೇಳಿ ಬೊಬ್ಬೆ ಆಗ್ತಾ ಇದ್ದು ಅಷ್ಟೇ. ಪ್ರೀತಿ
ಪ್ರೀತಿ ಎಂಬುದು ನನ್ನಲ್ಲಿ ಬರ್ತದೆ ಅಂದ್ರೆ ಒಳ್ಳೆಯವನು, ಅವನು ಕೆಟ್ಟವನು, ಕೊಲೆಗಾರ, ಮೋಸಗಾರ, ವಂಚನೆಗಾರ, ಸುಳ್ಳು ಹೇಳ್ತಾನೆ, ಚಾಡಿ ಹೇಳ್ತಾನೆ, ಪಾಪ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಯಾವುದನ್ನು ಯೋಚನೆ ಮಾಡುವುದಿಲ್ಲ ಪ್ರೀತಿ. ಇದಾವುದನ್ನು ಕುರಿತು ಚಿಂತಿಸುವುದಿಲ್ಲ ಪ್ರೀತಿ. ಅದರ ಕಣ್ಣಿಗೆ ಕಾಣುವಂಥದ್ದು ಬರೀ ದೇವರು ಮಾತ್ರ. ನಾನು ಒಳಿತು ಮಾಡಬೇಕು, ನಾನು ಒಳ್ಳೇದು ಮಾಡಬೇಕು, ಇದು ಮಾತ್ರ ಇರ್ತದೆ ಹೊರತು ಜಾತಿಯನ್ನಾಗಲಿ, ಜನಾಂಗವನ್ನಾಗಲಿ, ವರ್ಣಭೇದವನ್ನಾಗಲಿ, ಬಣ್ಣವನ್ನಾಗಲಿ, ಶ್ರೀಮಂತ ದಾರಿದ್ರ್ಯ ಎಂಬುದನ್ನಾಗಲಿ ನೋಡುವುದೇ ಇಲ್ಲ ಪ್ರೀತಿ. ಪ್ರೀತಿ ಎಲ್ಲರನ್ನ ಒಂದೇ ನೋಟದಲ್ಲಿ ನೋಡುತ್ತದೆ. ಪ್ರೀತಿ ಎಲ್ಲರನ್ನ ಒಂದೇ ನೋಟದಲ್ಲಿ ನೋಡುತ್ತದೆ. ಅದಕ್ಕೆ ಹೇಳುವುದು ದೈವ ಪ್ರೀತಿ. ದೈವ ಪ್ರೀತಿ. ಈ ದೈವ ಪ್ರೀತಿ ನಮ್ಮ ಜೀವನದಲ್ಲಿ ನಮಗೆ ಬೇಕು. ಈ ದೈವ ಪ್ರೀತಿಯನ್ನು ನಾವು ಸ್ವಂತವಾಗಿಸಿಕೊಳ್ಳಬೇಕು. ಇಂತಹ ಒಂದು ದೈವ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ ನಾವು ದೇವರಲ್ಲಿ ಸಹಾಯ ಯಾಚಿಸಬೇಕು, ಪ್ರಾರ್ಥಿಸಬೇಕು. ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನಿನ್ನಂತೆಯೇ ಪರರನ್ನು ಪ್ರೀತಿಸು. ಬರೀ ನಿನ್ನನ್ನ ಪ್ರೀತಿಸೋರನ್ನ ಪ್ರೀತಿಸಬೇಡ. ಪಾಪಿಸು ಸಹ ತಮ್ಮನ್ನು ಪ್ರೀತಿಸುವವರನ್ನ ಪ್ರೀತಿಸ್ತಾರಲ್ಲ, ಅದರಿಂದ ನಿಮ್ಮನ್ನು ಪ್ರೀತಿಸುವವರೇ ನಿನ್ನ ಪ್ರೀತಿಸಿದ್ರೆ ಅದೇನು ಪ್ರಯೋಜನ? ನಿನ್ನ ನೆರೆಯವನನ್ನ ಪ್ರೀತಿಸು, ನಿನ್ನ ಶತ್ರುವನ್ನ ಪ್ರೀತಿಸು, ನಿನ್ನ ಹಿಂಸಿಸುವವರನ್ನ ಪ್ರೀತಿಸು, ನಿನ್ನನ್ನು ಅರಿಯದವರನ್ನ ಪ್ರೀತಿಸು. ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿದರೆ ಅದೇನ್ ಪುಣ್ಯ? ಪಾಪಿಷ್ಟು ಸಹ ಹಾಗೆಯೇ ಮಾಡ್ತಾರಲ್ಲ. ಸಾಲ ಕೊಟ್ಟವರಿಗೆ, ನಂಬಿಗಸ್ತನಾಗಿರೋನಿಗೆ ನೀನು ಸಾಲ ಕೊಟ್ಟರೆ ಏನ್ ಪ್ರಯೋಜನ? ಕೊಟ್ಟಷ್ಟು ಸಾಲ ಹಿಂತಿರುಗಿ ಕೊಡ್ತಾರಂತಲ್ಲ ನೀನು ಸಾಲ ಕೊಡೋದು. ಆದ್ರೆ ನಿನ್ನ ಶತ್ರುವಿಗೆ ನೀನು ಸಾಲ ಕೊಟ್ಟಿದೀಯಾ? ಇಲ್ಲ. ಅದಕ್ಕೆ ಸ್ವಾಮಿ 35ನೇ ಅಧ್ಯಾಯದಲ್ಲಿ ಲೂಕನ ಶುಭ ಸಂದೇಶದಲ್ಲಿ ಮತ್ತೆ ಹೇಳ್ತಾರೆ, ನಿಮ್ಮ ಶತ್ರುಗಳ ಆದುದರಿಂದ ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ಅವರಿಗೆ ಒಳಿತನ್ನ ಮಾಡಿರಿ, ಪ್ರತಿಯಾಗಿ ಪಡೆಯುವ ಆಶೆ ಇಡದೆ ಸಾಲ ಕೊಡಿರಿ. ಪ್ರತಿಯಾಗಿ ಕೊಡುವ ಆಶೆ ಇರದೆ ಸಾಲ ಅಂದ್ರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಾಗಿರಿ. ಯಾವುದನ್ನ ಎಕ್ಸೆಪ್ಟ್ ಮಾಡದೆ ನೀವು ಮಾಡಿ ಅಂತ ಒಂದು ಸೇವಾ ಕಾರ್ಯವನ್ನು ಮಾಡಿ. ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರು, ಕೃತಜ್ಞರಿಗೂ ಒಳ್ಳೆಯವರು. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಿಗೂ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾರೆ. ಮಹತ್ತಾದ ಸಂಭಾವನೆಯನ್ನು ದೇವರು ನಮಗೆ ಕೊಡ್ತಾರೆ. ಯಾವಾಗ? ನಾವು ಪರರನ್ನ ಪ್ರೀತಿಸುವಾಗ, ಶತ್ರುಗಳನ್ನು ಪ್ರೀತಿಸುವಾಗ, ಒಳಿತನ್ನ ಮಾಡುವಾಗ. ನಾನು ದೇವರ ಮಗನು, ದೇವರ ಮಗಳು ಎಂಬುದಾಗಿ ನಾನು ತೋರ್ಪಡಿಸ್ತೇನೆ ಎಂಬುದಾದರೆ ನನ್ನ ಮುಂದೆ ಇರುವಂತಹ ಶತ್ರುಗಳನ್ನ ನಾನು ಪ್ರೀತಿಸಬೇಕು. ಅವರನ್ನ ನಿಂದಿಸುವುದು, ಟೀಕಿಸುವುದು, ಹಾಗೆ ತೋರುವುದು, ನಾಶ ಮಾಡುವುದು ಅಲ್ಲ. ತುಂಬಾ ಆಳವಾಗಿ ಯೋಚಿಸಬೇಕು. ಇವತ್ತು ನೋಡಿ, ಹೆಂಡತಿ ತನ್ನ ಗಂಡನ ಪ್ರೀತಿಸೋದಿಲ್ಲ. ಎಷ್ಟೋ ವರ್ಷಗಳಿಂದ ಹೆಂಡತಿ ತನ್ನ ಗಂಡನಿಗಾಗಿ, ಗಂಡನ ನಾಶಕ್ಕಾಗಿ ಕಾಯ್ತಾ ಇರ್ತಾಳೆ. ಎಲ್ಲಿಯಾದ್ರೂ ಒಂದು ಕಡೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾಳೆ. ಹಾಗೆಯೇ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸೋದಿಲ್ಲ, ತನ್ನ ಹೆಂಡತಿಗಾಗಿ ಕಾಯ್ತಾ ಇರ್ತಾನೆ. ಒಡಹುಟ್ಟಿದವರು ಪ್ರೀತಿಸೋದಿಲ್ಲ. ಕುಟುಂಬದಲ್ಲಿ ಇವತ್ತು ನಾವು ಪ್ರೀತಿಯನ್ನು ಕಾಣ್ತಾ ಇಲ್ಲ, ಶತ್ರುತ್ವವನ್ನು ಕಾಣ್ತಾ ಇದ್ದೇವೆ. ಆದ್ರೂ ಪೂಜೆಗೆ ಹೋಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆರಾಧನೆಗೆ ಹೋಗ್ತೇವೆ, ಧ್ಯಾನಕ್ಕೆ ಹೋಗ್ತೇವೆ, ಎಲ್ಲ ಹೋಗ್ತೇವೆ. ಹೋಗಿ 3 ದಿನ ಧ್ಯಾನದಲ್ಲಿದ್ದು ನಾನು ಕ್ಷಮಿಸ್ತೆ, ಪ್ರೀತಿಸ್ತೆ, ಮನೆಗೆ ಬಂದಾಗ ಮತ್ತೆ ಅದೇ ಜೀವನ. ಇಲ್ಲ ಪ್ರಿಯರೇ, ಪ್ರೀತಿ ದೇವರು. ಗಾಡ್ ಇಸ್ ಲವ್. ಗಾಡ್ ಇಸ್ ಲವ್. ದೇವರೇ ಪ್ರೀತಿ. ದೇವರೇ ಪ್ರೀತಿ. ಆ ದೇವರೇ ಪ್ರೀತಿ ಎಂಬ ಪದಕ್ಕೆ ಸೀಮಿತವಾಗಿ ನಾನು ದೇವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ನಾವು ದೇವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ದೈವತ್ವವನ್ನು ನಾವು ಪ್ರಕಟಿಸಬೇಕು. ಕ್ರೈಸ್ತ ಎಂಬುದಾದರೆ ಕ್ರಿಸ್ತನ ನಡೆನುಡಿಗಳಲ್ಲಿ, ಕ್ರಿಸ್ತನ ಗುಣಗಳಲ್ಲಿ ನಾನು ಒಂದಾಗಬೇಕು. ಪ್ರೀಸಲು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಈ ದಿನದ ಈ ಸಂದೇಶವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಸಂದೇಶವನ್ನು ನಾವು ಸ್ವಂತವಾಗಿಸಿಕೊಳ್ಬೇಕು. ಈ ಸಂದೇಶದಲ್ಲಿ ನಾವು ಸತ್ಯವನ್ನು ಕಾಣಬೇಕು. ನಮ್ಮ ಶತ್ರುಗಳನ್ನು ಪ್ರೀತಿಸಬೇಕು, ನಮ್ಮ ನೆರೆಯವರನ್ನ ಪ್ರೀತಿಸಬೇಕು, ಹಿಂಸಿಸುವವರನ್ನ ಪ್ರೀತಿಸಬೇಕು. ಹಾಗೆ ನಮ್ಮ ಕಣ್ಣು ಮುಂದೆ ಇರುವಂತಹ ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು. ಇದಕ್ಕೆ ಸಂಭಾವನೆಯನ್ನ, ಮಹತ್ತರವಾದ ಸಂಭಾವನೆಯನ್ನ ದೇವರು ಕೊಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಅದರಿಂದ ನಾವು ಕ್ಷಮಿಸುವ, ಪ್ರೀತಿಸುವ, ದೇವರಲ್ಲಿ ಪ್ರಾರ್ಥಿಸುವ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ.